ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಸುಮಾರು 34-35 ಶ್ಲೋಕಗಳನ್ನು ನೋಡಿದ್ವಿ. ಹೊರಗಡೆಯ ಯಾವ ಆಚಾರಗಳು ಇದ್ದರೆ ಒಳಗಡೆಯ ಬೆಳವಣಿಗೆ ಇರ್ಲಿಕ್ಕೆ ಸಾಧ್ಯ. ದೇಶ ಕಾಲ ನೆಟ್ಟಗಿರೋದು ಅಂದರೆ ದೇಶ ಚೆನ್ನಾಗಿರೋದು ಅಂತ ಅರ್ಥ. ಒಂದು ದೇಶ ಚೆನ್ನಾಗಿದೆ ಅಂತ ಅನ್ನೋದನ್ನ ಹೇಗೆ ತೀರ್ಮಾನ ಮಾಡಬೇಕು? ಯಾವ ಮಾನದಂಡಗಳಿದ್ರೆ ಅದನ್ನ ಸದಾಚಾರ ಅಂತ ಪರಿಗಣಿಸಬೇಕು. ಸದಾಚಾರ ಅಂದ್ರೆ ನಮಗೆ ಪಕ್ಕ ಬರೋದು ಮಡಿ ಇಂತ. ಮಡಿ ಸದಾಚಾರವಲ್ಲ. ಯಾವುದಕ್ಕಾಗಿ ಮಡಿ ಮಾಡಬೇಕೋ ಅದು ಸದಾಚಾರ. ಯಾವುದಕ್ಕಾಗಿ ಮಡಿ ಮಾಡಬೇಕು ಅದು ಸದಾಚಾರ. ಅದು ಯಾವುದು ಅನ್ನೋದನ್ನ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಇದರ ಉದ್ದೇಶ ಪ್ರಜ್ಞಾಲಾಭ ಪರಪುಂಸಾಂ ಪ್ರಜ್ಞಾಲಾಭೋ ಹಿ ಭೂತಾನಾಂ ಉತ್ತಮ ಪ್ರತಿಭಾತಿ ಮಾ. ಪ್ರಜ್ಞಾಲಾಭವೇ ಅತ್ಯಂತ ಉನ್ನತವಾದದ್ದು. ಅದಕ್ಕಾಗಿ ಇರಬೇಕು. ಪ್ರಜ್ಞಾಲಾಭಕ್ಕಾಗಿ ಬದುಕಬೇಕು. ಅವನು ಒಳಗಡೆಯಿಂದ ಎತ್ತರವನ್ನ ಪಡೆಯಬಲ್ಲ. ಇನ್ನು ಹೊರಗಡೆಯ ಪರಿಸರ ಶುದ್ಧಿ ಇರಬೇಕು ಅಂದ್ರೆ ನಮಗೆ ಪರಿಸರದ ಬಗ್ಗೆ ಗೊತ್ತಿರಬೇಕು. ಪರಿಸರ ಯಾವುದರಿಂದ ಶುದ್ಧವಾಗತ್ತೆ ಅಂತ ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ತಥೋ ವಾಸಂ ಪರೀಕ್ಷೇತ ಧರ್ಮ ನಿತ್ಯೇಷು ಸಾಧುಷು ಮನುಷ್ಯೇಷು ವದಾನ್ಯೇಷು ಸ್ವಧರ್ಮ ನಿರತೇಷು ಚ. ಧರ್ಮ ನಿತ್ಯೇಷು ಸಾಧುಷು, ಧರ್ಮದಲ್ಲಿ ತೊಡಗಿದ ಸಜ್ಜನರ ಬಳಿಯಲ್ಲಿ ಬದುಕಬೇಕು ಅಂತ ಬಯಸಬೇಕಂತೆ. ಆದಿಪರ್ವದಲ್ಲಿ ಇರುವ ಒಂದು ಪ್ರಸಂಗವನ್ನ ಮತ್ತೆ ನಿಮಗೆ ನೆನಪಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಯಾತಿ ಸ್ವರ್ಗಕ್ಕೆ ಹೋಗಿದ್ದ. ಇಂದ್ರ ಕೇಳಿದ, ನಿನಗೆ ಸಮನಾದ ಸಾಧಕ ಧರ್ಮಿಷ್ಠ ಯಾರಾದ್ರೊಬ್ಬ ಇದ್ದಾನ? ಇಲ್ಲ ಅಂದ. ಕೆಳಗಡೆ ಬೀಳು. ಯಾಕೆ ಅಂದ್ರೆ ಅವಮನ್ಯಸೆ ಸದೃಶಾನ್ ಶ್ರೇಯಸಶ್ಚ. ನಿನಗೆ ಸದೃಶರಾದವರನ್ನು, ನಿನಗಿಂತ ಉತ್ತಮರಾದವರನ್ನು ಅವಮಾನ ಮಾಡ್ತಾ ಇದ್ದಿ. ಇದರ ಮೂಲಕ ಬೀಳು ಕೆಳಗಡೆ. ಪತ ಮಾನುಷ್ಯ ಮಾಪ್ನುಹಿ ಅಂದ ಅವನು ಇಂದ್ರ. ಆಗ ಬೀಳ್ಬೇಕಾದ್ರೆ ಸಜ್ಜನರಿದ್ದಲ್ಲಿ ಬೀಳ್ಬೇಕು ಅಂತ ನನ್ನ ಬಯಕೆ. ಇದೊಂದು ಬಯಕೆಯನ್ನ ಈಡೇರಿಸಿ ಆಯ್ತು ಅಂದ. ಆಗ 4 ಜನ ಇದ್ರು. ಪ್ರತರ್ಧನ, ಔಶೀನರ ಶಿಬಿ, ಅಷ್ಟಕ, ವಸುಮನಸ್ಸಂತ 4 ಜನ. ಕಡೆಗದು ರಹಸ್ಯ ಸ್ಫೋಟ ಆಗೋದೇನು ಅಂದ್ರೆ ಇವನ ಮಗಳ ಮಕ್ಕಳೇ. ಯಯಾತಿಯ ಮಗಳು ಮಾಧವಿ ಅಂತ. ಆ ಮಾಧವಿಯ ಮಕ್ಕಳು 4 ಜನ. ಮಧ್ಯದಲ್ಲಿ ಬೀಳ್ತಾನೆ. ಗೊತ್ತಿರಲ್ಲ ಇದು ನಮ್ಮ ತಾತ ಅಂತ ಅವ್ರಿಗೆ ಗೊತ್ತಿರಲ್ಲ, ಇದು ನನ್ನ ಮೊಮ್ಮಕ್ಕಳು ಅಂತ ಅವನಿಗೆ ಗೊತ್ತಿರಲ್ಲ. ಸಜ್ಜನರ ನಡುವೆ ಬಿದ್ದ. ಅನೇಕ ಪ್ರಶ್ನೋತ್ತರಗಳಾದ ಮೇಲೆ
ನಮ್ಮ ಪುಣ್ಯವನ್ನು ಧಾರೆ ಕೊಡ್ತೇವೆ ಅಂತಾರೆ. ಅವನು ಬೇಡ, ನಾನು ಕ್ಷತ್ರಿಯ ಅಂತಾನೆ. ಆಗ ಮಾಧವಿ ಬಂದು ಇದು ನನ್ನ ತಂದೆ ಅಂದರೆ ನಿಮ್ಮ ತಾತ ಅಂತ ಹೇಳಿದಾಗ ಅವರು ಮತ್ತೆ ಎಲ್ಲ ಉದ್ಧಾರ ಆಗ್ತಾರೆ. ಅದು ಕಥೆ ಅಲ್ಲಿದೆ. ಅಲ್ಲಿ ನಮಗೆ ಗಮನಿಸಬೇಕಾದದ್ದೇನು ಅಂದರೆ ಸಜ್ಜನರ ಮಧ್ಯೆ ಇರಬೇಕು ಅಂತನ್ನೋ ಬಯಕೆ. ಯಾಕಂದ್ರೆ ನಮ್ಮನ್ನು ತಿದ್ದುತ್ತಾರೆ. ತಿದ್ದದೇ ಹೋದರೂ ನಮ್ಮ ಮನಸ್ಸೇ ತೀವ್ರ ದುಷ್ಟತನಕ್ಕೆ ಹೋಗೋದಿಲ್ಲ. ಹೀಗಾಗಿ ಸಜ್ಜನರ ನಡುವೆ ನಮ್ಮ ಜೀವನದ ಉತ್ಕಟವಾದ ಪ್ರಾರ್ಥನೆ ಯಾವುದು ಅಂತಂದರೆ ಸಜ್ಜನರ ನಡುವೆ ಬೀಳಬೇಕಪ್ಪ ಅನ್ನೋದು. ಇಷ್ಟು ನಾವು ನಿನ್ನೆ ನೋಡಿದ್ವಿ. 36ನೇ ಶ್ಲೋಕ ಆಗಿತ್ತು. 37ನೇ ಶ್ಲೋಕ ಆಗಬೇಕು. ಚತುರ್ಣಾಂ ಯತ್ರ ವರ್ಣಾನಾಂ ಧರ್ಮ ವ್ಯತಿಕರೋ ಭವೇತ್ ನ ತತ್ರ ವಾಸಂ ಕುರ್ವೀತ ಶ್ರೇಯೋರ್ಥಿ ವೈ ಕಥಂಚನ. 4 ವರ್ಣಗಳು, ಅದರ ಉದ್ದೇಶವನ್ನು ಮರೆಯಬಾರದು. ಎಲ್ಲಿ ಉದ್ದೇಶವನ್ನು ಮರೆತಿರ್ತಾವೆ ಅಲ್ಲಿ ವಾಸ ಮಾಡಬಾರದು. ಜ್ಞಾನದಿಂದ ಬದುಕುವವನ ಉದ್ದೇಶ ಏನು? ಇಲ್ಲಿ ಚೆನ್ನಾಗಿದ್ದು ಪರಲೋಕದ ಸುಖವನ್ನು ಪಡೆಯಬೇಕು ಅಂತನ್ನೋದು ಬ್ರಾಹ್ಮಣನ ಉದ್ದೇಶ ಆಗಬೇಕು. ಸಜ್ಜನರನ್ನ ಪಾಲನೆ ಮಾಡಿ ಧರ್ಮ ನಿರಾತಂಕವಾಗಿ ನಡೆಯುವಂತೆ ಮಾಡಿ ಆಮೇಲೆ ಎತ್ತರಕ್ಕೆ ಏರಬೇಕು ಅಂತ ಹೇಳಿ ಕ್ಷತ್ರಿಯನ ಉದ್ದೇಶ ಆಗಿರಬೇಕು. ಹಾಗೆ 4 ಜನರು ಅವರವರಿಗೆ ಸಲ್ಲುವ ಕರ್ತವ್ಯಗಳನ್ನು ಮಾಡಿ ಪರಲೋಕದ ಕಡೆಗೆ ದೃಷ್ಟಿ ಚಾಚಬೇಕು. ಯಾವಾಗ ಈ ಧರ್ಮ ವ್ಯತಿಕರ ಆಗೋದಿಲ್ಲ ಆವಾಗ ಅಂತಲ್ಲಿ ನಾವು ವಾಸ ಮಾಡಬಹುದು. ಎಲ್ಲಿ ಈ ಥರದ ಉದ್ದೇಶ ಇರೋದಿಲ್ಲ ಅಲ್ಲಿ ವಾಸ ಮಾಡಬಾರದು ಅಂತಾರೆ. ಅಂದರೆ ತಾತ್ಪರ್ಯ ಇಷ್ಟೇ, ಸಜ್ಜನರ ಮಧ್ಯೆ ವಾಸ ಮಾಡಬೇಕು ಅಂತ. ಇಷ್ಟರ ನಡುವೆ ನಮ್ಮ ರಮಾ ಅನ್ನುವವರ ಪ್ರಶ್ನೆ, ಮಾಧವಿ ಶರ್ಮಿಷ್ಠೆಯ ಮಗಳು ದೇವಯಾನಿಯ ಮಗಳು ಅಂತ. ಇಬ್ಬರು ಮಗಳು ಅಲ್ಲ, ಅವಳು ಇನ್ನೊಬ್ಬ ರಾಣಿಯ ಮಗಳು. ಮಾಧವಿ ಶರ್ಮಿಷ್ಠೆಯ ಮಗಳು ಅಲ್ಲ, ದೇವಯಾನಿಯ ಮಗಳು ಅಲ್ಲ. ನಿರಾರಂಭೋ ಜಯಮಿಹ ಯಥಾ ಲಬ್ಧೋಪಜೀವನಃ ಪುಣ್ಯಂ ಪುಣ್ಯೇಷು ವಿಪುಲಂ ಪಾಪಂ ಪಾಪೇಷು ಚಾಪ್ನುಯಾತ್. ಯಾಕೆ ಸಜ್ಜನರ ಸಹವಾಸ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿರಾರಂಭ, ಒಬ್ಬ ಕಾಮ್ಯಕರ್ಮದಲ್ಲಿ ತೊಡಗದೇ ಇರಬಹುದು, ಸಿಕ್ಕಿದ್ದರಲ್ಲಿ ತೃಪ್ತಿಯಿಂದ ಬದುಕ ಬಯಸಬಹುದು. ಆದರೆ ಅವನು ಪಾಪಿಷ್ಠರ ಜೊತೆಗಿದ್ರೆ ಪಾಪ ಸಂಪಾದನೆಯೇ ಆಗುತ್ತೆ, ಪುಣ್ಯವಂತರ ಜೊತೆಗಿದ್ರೆ ಪುಣ್ಯ ಸಂಪಾದನೆ ಆಗುತ್ತೆ. ಇದೇನು ಅಂತ ನೀವು ಕೇಳಬಹುದು. ಒಬ್ಬ ನಿರಾರಂಭ, ಆರಂಭ ಅಂತಂದ್ರೆ ಕಾಮ್ಯಕರ್ಮ, ನಿರಾರಂಭ ಅಂದರೆ ಕಾಮ್ಯಕರ್ಮವಿಲ್ಲ ಸಜ್ಜನ. ಯಥಾ ಲಬ್ಧೋಪಜೀವನ, ದೇವರು ಎಷ್ಟು ಕೊಡ್ತಾನೆ ಅಷ್ಟರಲ್ಲಿ ಬದುಕ್ತೇನೆ ಅಂತನ್ನುವ ತೀರ್ಮಾನ ಯಾವನಿಗಿರುತ್ತೆ ಅವನು ಒಳ್ಳೆ ತಪಸ್ವಿಯೇ. ಆದರೆ ಪಾಪಿಷ್ಠರ ಜೊತೆಗಿದ್ದಾಗ ಅವರನ್ನು ಸಮರ್ಥನೆ ಮಾಡ್ತಾ ಶುರು ಮಾಡಿಬಿಡ್ತಾನೆ. ಕ್ರಮೇಣ ಅವರಲ್ಲಿ ಪ್ರೀತಿ ಬೆಳೆದು ಅವರ ಜೊತೆಗೇ ಇದ್ದು ಅವ್ರದ್ದೇನು ತಪ್ಪಿಲ್ಲ ಅಂತ ಅನ್ನಿಸ್ಬಿಡುತ್ತೆ. ಯಾಕೆಂದರೆ ಪಂಚಮಹಾಪಾತಕಗಳಲ್ಲಿ 4 ಪಾತಕ, ಬ್ರಹ್ಮಹತ್ಯ, ಸ್ವರ್ಣಸ್ಥೇಯ, ಸುರಾಪಾನ, ಗುರುತಲ್ಪ. ಬ್ರಹ್ಮಹತ್ಯ ಅಂದರೆ ಜ್ಞಾನಿಗಳನ್ನು ಕೊಲ್ಲೋದು, ಸ್ವರ್ಣಸ್ಥೇಯ ಅಂದರೆ ಬಂಗಾರವನ್ನು ಕದಿಯುವುದು, ಸುರಾಪಾನ ಮದ್ಯಪಾನ ಮಾಡೋದು, ಗುರುತಲ್ಪ ಹಿರಿಯರ ಅಥವಾ ಹೆರರ ಬೇರೆಯವರ ಹೆಂಡಿರನ್ನ ಭೋಗಿಸುವುದು. ಈ 4 ಪಾತಕ. 5ನೇ ಪಾತಕ ಯಾವುದು ಅಂದರೆ ಇಂಥವ್ರ ಜೊತೆಗೆ ಅತ್ಯಂತ ಸ್ನೇಹದಿಂದ ಇರೋದು. ಯಾಕೆ ಅಂದರೆ ಅವ್ರ ಜೊತೆಗೆ ಸ್ನೇಹದಿಂದ ಇರೋದು ಯಾಕೆ ಪಾಪ
ಅಂದರೆ ಕ್ರಮೇಣ ಅವ್ರ ಮೇಲಿನ ಪ್ರೀತಿ ಇದು ಅಪರಾಧ ಅಲ್ಲ ಅಂತ ಹೇಳೋ ಹಾಗಾಗ್ಬಿಡತ್ತೆ. ಮುಂದೆ ಅದು ಯಾರಿಗೂ ಗೊತ್ತು, ನಮಗೂ ಮಾಡಬಹುದು, ಯಾಕಂದ್ರೆ ಲೋಕ ಎಲ್ಲ ಒಪ್ಕೊಂಡಿದೆ ಅಂತ ಅನ್ನಿಸಿಬಿಟ್ರೆ, ಅನ್ನಿಸದೇ ಇರಬಹುದು, ಅನ್ನಿಸಿಬಿಟ್ರೆ ಮನಸ್ಸು ಬಹಳ ಸೂಕ್ಷ್ಮ, ಗಾಜಿನ ಬಾಟ್ಲಿ ಇದ್ದ ಹಾಗೆ. ಅದರಿಂದಾಗಿ ತತ್ಸಂಯೋಗ ಪದ ದ್ವಂದ್ವಂ, ಅದರಿಂದಾಗಿ ಎಂತಹ ಪರಿಶುದ್ಧನಾಗಿ ಚಾರಿತ್ರ ಶುದ್ಧನಾಗಿ ಬಾಳಿದರೂ ಪಾಪಿಷ್ಠರ ಜೊತೆಗೆ ಸಂಪರ್ಕ ಇದ್ರೆ ಅವನಿಗೆ ಪಾಪ ಬರುತ್ತೆ. ಪುಣ್ಯವಂತರ ಜೊತೆಗಿದ್ರೆ ಇದನ್ನ ಯಾವುದನ್ನು ಮಾಡೋದೇ ಇಲ್ಲ, ಪುಣ್ಯ ಸಿಕ್ಕೇ ಸಿಗತ್ತೆ, ಮನಸ್ಸು ಶುದ್ಧ ಆಗತ್ತೆ. ಇದನ್ನ ಹೇಳುತ್ತಾರೆ. ಈ ಪಾಪಗಳನ್ನು ಮಾಡಿದವನಿಗೆ ಪುಣ್ಯವಂತರ ಬಳಿ ಬರಲಿಕ್ಕೆ ಆಗಲ್ಲ, ನಂಬರ್ 1. ನಂಬರ್ 2, ಬಂದರೂ ಕೂಡ ಸಹನೆ ಇರಲ್ಲ, ಓಡೋಟೋಗ್ತಾನವನು. ಅಪಾಮಗ್ನೇಸ್ತಥೈವೇಂದೋ ಸ್ಪರ್ಶಂ ವೇದಯತೆ ಯಥಾ ತಥಾ ಪಶ್ಯಾಮಹೇ ಸ್ಪರ್ಶಂ ಉಭಯೋ ಪುಣ್ಯಪಾಪಯೋ. ಅಪಾಂ ಅಗ್ನೇ ತಥೈವ ಇಂದೋ, ನೀರಿನ ತಂಪು, ಬೆಂಕಿಯ ಬಿಸುಪು, ಚಂದ್ರನ ತಂಪು, ಇದರ ಸ್ಪರ್ಶ ಆಗತ್ತಲ್ಲ, ಹಾಗೆ ಪುಣ್ಯಪಾಪದ ಸ್ಪರ್ಶವೂ ಆಗತ್ತೆ. ನಮ್ಮ ಮನಸ್ಸು ಸೂಕ್ಷ್ಮ ಆಗಬೇಕು ಅಷ್ಟೇ. ಅದಕ್ಕೆ ತಕ್ಕ ಹಾಗೆ ನಮ್ಮ ಮನಸ್ಸಿಲ್ಲ. ಕರೆಂಟ್ ಇದ್ದ ಕೂಡಲೇ ಹೊಡಿಬೇಕು ಅಂತ ಇಲ್ಲ. ಶಾಕ್ ಪ್ರೂಫ್ ಇದ್ರೆ ಹೊಡಿಬೇಕು ಅಂತಿಲ್ಲ. ಈ ಶಾಕ್ ಪ್ರೂಫ್ ಗ್ಲೌಸ್ ಇರುತ್ತಲ್ಲ, ಹೊಡಿಬೇಕು ಅಂತಿಲ್ಲ. ಮನಸ್ಸು ಸೂಕ್ಷ್ಮ ಆದಷ್ಟು ಪುಣ್ಯವನ್ನ ಪಾಪವನ್ನ ಫೀಲ್ ಮಾಡುತ್ತೆ. ಅದನ್ನ ಹೇಳ್ತಾರೆ ಮಹಾಭಾರತದಲ್ಲಿ, ತಥಾ ಪಶ್ಯಾಮಹೇ ಸ್ಪರ್ಶಂ ಉಭಯೋ ಪುಣ್ಯಪಾಪಯೋ ಅಪಶ್ಯಂತೋನ್ಯ ವಿಷಯಂ ಭುಂಜಂತೆ ವಿಘಚಾಚಿನಃ ಭುಂಜಾನಾಶ್ಚಾನ್ನ ವಿಷಯಾನ್ ವಿದ್ಧಿ ಕರ್ಮಣಾಂ. ಬೇರೆಯದ್ದನ್ನು ನೋಡದೆ ಯಜ್ಞದಲ್ಲಿ ಪವಿತ್ರವಾದದ್ದನ್ನು ಉಣ್ಣುವವರು, ಒಳ್ಳೆಯ ಕಡೆಗೆ ಸಾಗುತ್ತಾರೆ. ಯತ್ರಾಗಮಯಮಾನಾನಾಂ ಅಸತ್ಕಾರೇಣ ಪೃಚ್ಛತಾಂ ಪ್ರಬ್ರೂಯಾದ್ ಬ್ರಹ್ಮಣೋ ಧರ್ಮಂ ತ್ಯಜೇತ್ತಂ ದೋಷಮಾತ್ಮವಾನ್. ಯತ್ರಾಗಮಯಮಾನಾನಾಂ ಅಸತ್ಕಾರೇಣ ಪೃಚ್ಛತಾಂ. ಪ್ರಶ್ನೆ ಕೇಳುವಾಗ ಅವ್ರ ಬಗ್ಗೆ ಗೌರವ ಇರಬೇಕು. ಗೌರವ ಇದ್ದು ಪ್ರಶ್ನೆ ಕೇಳಬೇಕು. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾರೆ, ಅಂಥವ್ರ ಹತ್ರನೇ ಪ್ರಶ್ನೆ ಕೇಳಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್, ನೀವು ಫೇಸ್ಬುಕ್ಕಿನಲ್ಲಿ, ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಒಂದು ದರಿದ್ರ ಚಟ. ನಿಮಗೆ ಗೊತ್ತಿದ್ರೆ ಹೇಳಿ ಅಂತ ಕಳಿಸ್ತಾರೆ. ಯಾರಿಗೆ ಅಂತಿರಲ್ಲ, ಟು ಅಡ್ರೆಸ್ ಇರಲ್ಲ. ಪ್ರಾಯ ಲೌಕಿಕರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಅನ್ಯಾಯ ನಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಉತ್ತಮ ಅದು. ಈ ಧಾರ್ಮಿಕರಿರುವ ಗ್ರೂಪ್ ಇರುತ್ತೆ, ಒಂದು ಬ್ಲೈಂಡ್ ಮೆಸೇಜ್, ಇಂಥದ್ದನ್ನು ಮಾಡಬಹುದೇ ಮಾಡಬಾರ್ದೇ, ಸಾಂವತ್ಸರಿಕ ಶ್ರಾದ್ದ ಬರುತ್ತೆ ತಂದೆಯದ್ದು, ಆಗ ಮೃತಾಶೌಚ ಬಂದ್ಬಿಡತ್ತೆ. ಅವಾಗ ಏನು ಮಾಡಬೇಕು ಬಲ್ಲವರು ತಿಳಿಸಬೇಕಾಗಿ ಕೋರಿಕೆ. ಅಲ್ಲ ಮರ್ರೆ, ನಿಮಗೆ ಅಷ್ಟು ಜನ ಗೊತ್ತಲ್ಲ, ಫೋನ್ ಮಾಡಿ ಕೇಳ್ಬೋದಲ್ಲ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಸಂಕೋಚ ಆಗತ್ತೆ ಅಂತಾರೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾರೆ, ಬೇರೊಬ್ಬರನ್ನ ಕೇಳಿದ್ರೆ ಆಯ್ತು. ನೀವು ಕೇಳುವಾಗ ಅವ್ರಿಗೆ ಗೊತ್ತಿದೆ ಅಂತ ಭರವಸೆಯಲ್ಲೇ ಕೇಳಿ, ಅವರಿದ್ರೆ ಹೇಳ್ತಾರೆ. ಇದು ಪ್ರಶ್ನೆ ಕೇಳೋದಿದೆಯಲ್ಲ, ಅಸತ್ಕಾರೇಣ ಪೃಚ್ಛತಾಂ, ಇದೆಲ್ಲ ಸದಾಚಾರ. ಇದು ಸದಾಚಾರ. ಬಾವಿಯಲ್ಲಿ ನೀರು ಹೊಯ್ಕೊಳ್ಳೋದಲ್ಲ. ಅದನ್ನು ಮಾಡೋದು ಯಾಕೆ ಅಂದ್ರೆ ಇದು ಬರಬೇಕು ಅಂತ.
ಸತ್ಕಾರವಿರದೆ ಪ್ರಶ್ನೆ ಕೇಳುವಾಗ ಹೇಳಬೇಡ, ಬಿಟ್ಬಿಡು, ಆ ದೇಶವನ್ನೇ ಬಿಟ್ಬಿಡು ಅಂತಾರೆ. ಯಾರೋ ಒಬ್ಬ ಉದ್ಧಟನಾಗಿ ಪ್ರಶ್ನೆ ಕೇಳಿದರೂ ಕೂಡ ಹೇಳಲಿಕ್ಕೆ ಹೋಗ್ತಾನಲ್ಲ, ಆ ದೇಶ ಬಿಟ್ಬಿಡು. ಅಸತ್ಕಾರದಿಂದ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಬೇಡ ನೀನು ಅಂತಾರೆ. ನಿಮಗೆ ಸಂದೇಹ ಇದೆಯಾ? ನೇರವಾಗಿ ಬಂದು ಕೇಳಿ. ಅಸತ್ಕಾರೇಣ ಪೃಚ್ಛತಾಂ, ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಆ ಥರ ಹೇಳಲಿಕ್ಕೆ ನೀವ್ಯಾರು? ಗೊತ್ತಿಲ್ಲ ಅಂದ್ರೆ ಅವರೇ ಹೇಳ್ತಾರೆ. ಕೇಳಬೇಡಿ. ಹಾಗೆ ಇವತ್ತಿನ ಪರಿಸ್ಥಿತಿಗೆ ನೀವು ಅದನ್ನು ಅಳವಡಿಸಿಕೊಳ್ಳಿ. ವಾಟ್ಸ್ಆ್ಯಪಿನಲ್ಲಿ ಆ ತರಹದ ಕ್ವಶನ್ಗಳನ್ನೆಲ್ಲ ಮಾಡಬೇಡಿ. ಅದಿರೋದು ಯಾಕೆ? ಅದು ಕಂಡುಹಿಡಿದಿರೋದು ಅವರು, ವಿದೇಶಿಯರು, ಅವ್ರ ಉದ್ದೇಶಕ್ಕಾಗಿ ಕಂಡುಹಿಡಿದಿರೋದು. ಅದನ್ನು ನಮ್ಮ ಉದ್ದೇಶಕ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಜ್ಞೆ ಬೇಡವಾ ನಮಗೆ? ಫೋಟೋ ಅವರು ಕ್ಯಾಮ್ರಾ ಕಂಡುಹಿಡಿದ್ರು ಹೌದು, ದೇವ್ರ ಕಡೆ, ದೇವ್ರ ಪಕ್ಕದಲ್ಲಿ ನಿಂತ್ಬಿಟ್ಟು ಕ್ಯಾಮ್ರಾ ಕೈ ಮುಕ್ಕೊಂಡು ನಿಲ್ತಿದ್ವಿ ನಾವು. ಎಷ್ಟು ದುರಂತ ಅದು! ಪುಸ್ತಕ ಇಟ್ಟುಕೊಂಡು ಕ್ಯಾಮ್ರಾ ನೋಡ್ಕೊಂಡು ನಿಲ್ಲೋದು. ಅಯ್ಯೋ ರಾಮ, ನೀವು ಪುಸ್ತಕ ನೋಡ್ಬೇಕು, ಕ್ಯಾಮ್ರಾ ನೋಡ್ತಾ ಇರಬೇಕು. ಕಂಡುಹಿಡಿದಿರೋದು ಅವರು ನಮ್ಮ ಉದ್ದೇಶಗಳಿಗಾಗಿ ಅದನ್ನು ಕಂಡುಹಿಡಿದಿಲ್ಲ. ಅದನ್ನ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಒಂದು ಸಣ್ಣ ಔಚಿತ್ಯ ಪ್ರಜ್ಞೆ ಬೇಕು. ಅದೆಲ್ಲ ಸದಾಚಾರ ಅಲ್ಲ. ಈ ತರದ ಸೂಕ್ಷ್ಮಗಳಿರಬೇಕು ಸದಾಚಾರದಲ್ಲಿ. ಅದಕ್ಕೆ ಹೇಳಿದ್ದು ಅಸತ್ಕಾರೇಣ ಪೃಚ್ಛತಾಂ. ಯಾರು ತೀವ್ರ ತಿರಸ್ಕಾರದಿಂದ ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗೋದಿದೆಯಲ್ಲ, ಅಂಥವರ ಪ್ರದೇಶದಲ್ಲಿ ಇರಬೇಡಿ, ಹೊರಟೋಗಿ ಅಲ್ಲಿಂದ. ಯಾಕೆಂದ್ರೆ ಅವರು ಕೇಳಲಿಕ್ಕೆ ಯೋಗ್ಯರಲ್ಲ, ಅವ್ರಿಗೆ ನಾವು ಸಾವಧಾನವಾಗಿ ಉತ್ತರ ಕೊಡ್ತಾ ಇದ್ದೀವಿ. ಸೂಕ್ಷ್ಮವಾಗಿ ಹೇಳಿ. ಶಿಷ್ಯೋಪಾಧ್ಯಾಯಿಕಾ ವೃತ್ತಿ ಯಸ್ಯ ಸ್ಯಾತ್ ಸುಸಮಾಹಿತ ಯತಾವತ್ ಶಾಸ್ತ್ರ ಸಂಪನ್ನ ಕಸ್ತಂ ದೇಶಂ ಪರಿತ್ಯಜೇತ್. ಎಲ್ಲಿ ಶಿಷ್ಯರು ಮತ್ತೆ ಉಪಾಧ್ಯಾಯರ ವೃತ್ತಿ ಶಾಸ್ತ್ರಸಮ್ಮತವಾಗಿರುತ್ತೋ ಅಲ್ಲಿ ಇರಿ, ಎಲ್ಲಿ ಇರಲ್ವೋ ಅಲ್ಲಿ ಇರಬೇಡಿ. ಆಕಾರಂ ಗೋಹಮಾನಾಯೇ ದೋಷಾನ್ ಬ್ರೂಯುರ್ವಿಪಚ್ಚಿತಃ ಆತ್ಮಪೂಜಾಭಿಕಾಮಾವೈ ಕೋ ವಸೇತ್ ತತ್ರ ಪಂಡಿತಃ. ಆಕಾರಂ ಗೋಹಮಾನ, ತಮ್ಮ ನಿಜವಾದ ಅಭಿಪ್ರಾಯಗಳನ್ನು ಮರೆಮಾಚಿ ದೋಷಗಳನ್ನು ಮಾತ್ರ ಎಲ್ಲಿ ಹೇಳ್ತಾರಲ್ಲ ಅಲ್ಲಿರಬೇಡಿ. ಆತ್ಮಪೂಜಾಭಿಕಾಮಾವೈ, ನಮಗ್ ಪೂಜೆ ಮಾಡಲಿ ಅಂತಿರುತ್ತೆ, ನಮಗ್ ಸತ್ಕಾರ ಮಾಡಲಿ ಅಂತ. ಅದರಿಂದಾಗ ಏನ್ ಮಾಡ್ತಾರೆ, ಅದನ್ನ ಇರಿಸಿಕೊಂಡು ಇಂಡೈರೆಕ್ಟ್ ಆಗಿ ತಮಗೆ ಗೌರವವನ್ನು ಸಲ್ಲಿಸಿಕೊಳ್ಳುವಂತೆ ವ್ಯವಸ್ಥೆ ಮಾಡ್ಕೋತಾರೆ. ಅಂತಲ್ಲಿರಬೇಡಿ, ಹೊರಟು ಬಿಡಿ. ಯಥಾ ಸಂಲೋಡಿತಾ ಲುಬ್ಧೈ ಪ್ರಾಯಚೋ ಧರ್ಮಸೇತವಃ ಪ್ರದೀಪ್ತಮಿವ ಚೇಲಾಂತಂ ಕಸ್ತಂ ದೇಶಂ ನ ಸಂತ್ಯಜೇತ್. ಎಲ್ಲಿ ಬರೇ ಲೋಭಿಗಳಿರ್ತಾರೋ, ಧರ್ಮದ ಸೇತುವೆಗಳನ್ನು ಹಾಳುಗೆಡಹುತ್ತಾರೋ ಅದನ್ನ ಆ ದೇಶವನ್ನು ಬಿಟ್ಬಿಡಬೇಕು. ಹೇಗೆ? ಪ್ರದೀಪ್ತಮಿವ ಚೇಲಾಂತಂ, ಒಂದು ತುದಿಗೆ ಬೆಂಕಿ ಸೋಕಿದರೆ ಇಡೀ ಬಟ್ಟೆಯನ್ನ ಬಿಸಾಕ್ತಾರೆ, ಹೇಗೆ ಹಾಗೆ. ಪ್ರದೀಪ್ತಮಿವ ಚೇಲಾಂತಂ ಅಲ್ಲ, ಇದನ್ನ ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು? ನಾವು ಹೇಗಿರಬೇಕು ಅಂತ ತಿಳ್ಕೊಳ್ಬೇಕು ಇದರಿಂದ. ಯತ್ರ ಧರ್ಮಮನಾಶಂಕಾಃ ಚರೇಯುರ್ವೀತಮತ್ಸರಾಃ ಚರೇತ್ತತ್ರ ವಸೇಚ್ಚೈವ ಪುಣ್ಯಶೀಲೇಷು ಸಾಧುಷು. ಧರ್ಮದ ಬಗ್ಗೆ ಶಂಕೆ ಇರದೆ, ಮಾತ್ಸರ್ಯದ ಸುಳಿವಿರದೆ ಎಲ್ಲಿ ಇರ್ತಾರಲ್ಲ ಅಲ್ಲಿ ವಾಸ ಮಾಡಬೇಕು. ಎಲ್ಲಿ ಮಾತ್ಸರ್ಯ ಬಂತು, ಯಾಕಂದ್ರೆ ಪರಮ ದೊಡ್ಡ ದೋಷ ಅಂದ್ರೆ ಮಾತ್ಸರ್ಯ ಅಂತಾರೆ. ನಮ್ಮಲ್ಲಿ ಗುಣ ಇಲ್ಲ, ಬೇರೊಬ್ಬರನ್ನಲ್ಲಿರೋದನ್ನು ಸಹಿಸ್ಲಿಕ್ಕಾಗಲ್ಲ. ಇದೇ ತಾನೇ ಮಾತ್ಸರ್ಯ ಅಂದ್ರೆ.
ಆ ಮಾತ್ಸರ್ಯ ಎಲ್ಲಿ ಇರಲ್ವೋ, ಎಲ್ಲಿ ಗುಣಗಳನ್ನು ನೋಡಿ ಮೆಚ್ಚಿಕೊಳ್ಳೋದಿಲ್ವೋ ಅಲ್ಲಿ ಇರಬಾರದು, ಬಿಟ್ಬಿಡ್ಬೇಕು ಅಂತಾರೆ. ಗೊತ್ತಾಯ್ತಾ? ಸದಾಚಾರ ಅಂದರೆ ಯಾವ ಸ್ವರೂಪದ್ದು ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಬೇಕು. ಸದಾಚಾರ ಅಂದರೆ ಬಟ್ಟೆಯಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಸದಾಚಾರ ಅಂತ ಹೇಳಿದ್ರೆ ತಂಬಿಗೆಯಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ, ಹೊರಗಡೆ ವಸ್ತುವಿನಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಇದನ್ನ ಮುಟ್ಟಿದ್ರಿ ಇದನ್ನ ಮುಟ್ಟಿಲ್ಲ ಅನ್ನೋದ್ರಿಂದ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಅದು ಇದೆ, ಹೊರಗಡೆಯ ಆಚಾರಗಳಿದೆ, ಎಲ್ಲಿ ಅನ್ವಯ ಆಗತ್ತೆ ಅನ್ನೋದು ನೋಡ್ಬೇಕಲ್ಲ. ಧರ್ಮಮರ್ಥ ನಿಮಿತ್ತಂತು ಚರೇಯುರು ಯತ್ರ ಮಾನವಾಹ ನತಾನುಪವಸೇಜ್ಜಾತು ತೇತು ಪಾಪಕೃತೋ ಜನಾಃ. ಎಲ್ಲಿ ಕೇವಲ ಅರ್ಥ ನಿಮಿತ್ತವಾಗಿ ಧರ್ಮವನ್ನು ಮಾಡ್ತಾರೋ ಅವರು ಪಾಪಿಷ್ಠರು, ಅವರನ್ನು ಬಿಡಬೇಕು. ಜನ ನನ್ನನ್ನು ಗೌರವಿಸಬೇಕು ಅಂತ ಹೇಳಿ ಯಾರು ಧರ್ಮವನ್ನು ಮಾಡ್ತಾರಲ್ಲ, ಅಯ್ಯೋ ಈ ಧರ್ಮ ಮಾಡದೆ ಹೋದರೆ ಇವರೇನು ಅನ್ಕೊಂಡು ಬಿಡ್ತಾರೋ ಏನೋ ಅಂತ ಅವರಿಗೆ ಮನಸ್ಸಿಗೆ ಅನುಕೂಲವಾಗಿ ಮಾಡ್ತಾರಲ್ಲ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಅವರು ಅಲ್ಲಿರಬೇಡಿ ಅಂತ ಹೇಳ್ತಾರೆ. ಕರ್ಮಣ ಯತ್ರ ಪಾಪೇನ ವರ್ತಂತೆ ಜೀವಿತೇತ್ಸವ ವ್ಯವಧಾವೇ ತತಸ್ತೂರ್ಣಂ ಸಸ್ಪರ್ಶಾಚರಣಾದಿವಾ. ಯಾರು ಪಾಪಿಷ್ಠವಾದ ಕರ್ಮದಿಂದಲೇ ಬದುಕಲು ಬಯಸ್ತಾರೆ ಅವರಿಂದ ಓಡಟೋಗಿ. ಹೇಗೆ? ಸಸರ್ಪಾಚರಣಾದಿವಾ, ಹಾವಿರುವ ಮನೆಯಲ್ಲಿ ಹೇಗೆ ಇರೋದಿಲ್ವೋ ಹಾಗೆ ಇವರ ಸಂಪರ್ಕದಲ್ಲಿ ಇರಬೇಡಿ. ಪಾಪಿಷ್ಠವಾದ ಕರ್ಮವಾದರೂ ಸರಿ, ಬದುಕಬೇಕಷ್ಟೇ ಅನ್ನುವ ಭಾವ ಇರಬಾರದು. ಬದುಕು ಅನಿವಾರ್ಯ ರೀ, ಅದರಿಂದಾಗಿ ನಾವು ಪಾಪದಿಂದ ಇರ್ತೇವೆ ಅಂತ ತಮ್ಮ ಪಾಪವನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಯಾರು ಹೋಗ್ತಾರೆ ಅವ್ರ ಜೊತೆಗಿರಬೇಡ. ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಸಂಕಟ ಆದರೂ ಇರಬೇಕು ಅವ್ರಿಗೆ. ಏನ ಖಟ್ವಾಂ ಸಮಾರೂಢ ಕರ್ಮಣಾನುಚಯೀ ಭವೇತ್ ಆದಿತಸ್ತನ್ನ ಕರ್ತವ್ಯಂ ಇಚ್ಛತಾ ಭವಮಾತ್ಮನಃ. ಏನ ಖಟ್ವಾಂ ಸಮಾರೂಢ, ಬ್ರಹ್ಮಚರ್ಯದವರು ಮಂಚ ಹತ್ತಬಾರದು. ಮಂಚ ಹತ್ತಬಾರದು ಅಂದ್ರೇನು? ಸ್ತ್ರೀ ಭೋಗ ಮಾಡಬಾರದು ಅಂತ ಅರ್ಥ. ಮಂಚ ಹತ್ತಬಾರದು, ಮಂಚದ ಮೇಲೆ ಕೂತ್ಕೋಬಾರದು ಅಂತಲ್ಲ. ಆ ಆಚರಣೆ ಮಾಡಿದ್ರೆ ಒಳ್ಳೆಯದೇ, ಇಲ್ಲ ಅನ್ನಲ್ಲ, ಅದರ ಸ್ಪಿರಿಟ್ ಹೇಳಿದ್ದು ನಾನು. ಅದಕ್ಕೆ ಎಲ್ಲರಿಗೂ ಸಾಮಾನ್ಯವಾಗಿ ಹೇಳ್ತಾ ಇದ್ದಾರೆ. ಏನ ಕರ್ಮಣ ಖಟ್ವಾಂ ತಮಾರೂಢ, ಯಾರು ಮಂಚ ಏರಿದ ಮೇಲೆ ಪಾಪವನ್ನು ಎಸಗುತ್ತಾನೋ ಆ ಕೆಲಸ ಮಾಡಬಾರದು. ಮಂಚ ಏರಿದ ಮೇಲೆ ಯಾವುದು ಪಾಪ ಅಂತ ಆಗತ್ತೋ ಅದನ್ನು ಮಾಡಬಾರದು, ಮೊದಲಿಂದಲೂ ಮಾಡಬಾರದು. ಆದಿತಸ್ತನ್ನ ಕರ್ತವ್ಯ. ಯತ್ರ ರಾಜಾಚ ರಾಜ್ಞಶ್ಚ ಪುರುಷ ಪ್ರತ್ಯನಂತರಾ ಕುಟುಂಬಿನಾಂ ಅಗ್ರಭುಜಃ ತ್ಯಜೇತ್ ತದ್ರಾಷ್ಟ್ರಮಾತ್ಮವಾನ್. ಎಲ್ಲಿ ರಾಜ ಆಗಲಿ, ರಾಜಪುರುಷರಾಗಲಿ, ಬೇರೆಯವರಾಗಲಿ ದುರ್ಬಲರನ್ನ, ರೋಗಿಗಳನ್ನ, ಗರ್ಭಿಣಿಯರನ್ನ ಬಿಟ್ಟು ಮೊದಲು ಊಟ ಕೂತ್ಕೋತಾರಲ್ಲ ಆ ಜಾಗ ಬಿಟ್ಬಿಡ್ಬೇಕು ನೀವು. ಯಾಕೆ ಅಂದರೆ ಅವರಿಗೆ ಕರುಣೆಯೇ ಇಲ್ಲ ಅಂತ. ಬೇಕಾದದ್ದು ಕರುಣೆ ಅಲ್ವಾ? ದುರ್ಬಲರು, ರೋಗಿಗಳು, ಗರ್ಭಿಣಿಯರು ಇಲ್ಲ, ಅದೇ ಇದು ವೃದ್ಧರು, ಬಹಳ ವೃದ್ಧರು. ಅದನ್ನ ನಿಮಗೆ ಗೌರವ ಅಂತ ಕೊಟ್ಟರು ಪರವಾಗಿಲ್ಲ. ನೀವು ಏನೋ ಆಗೋಗುತ್ತೆ, ನಾವು ಮೊದಲು ಊಟ ಮಾಡ್ಬಿಟ್ಟು ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತಂತೂ ಮಾಡಬಾರದು. ಇದು ಬೇಸಿಕ್, ಇದು ಧರ್ಮ ಅಂದರೆ ಬೇರೆ ಅಲ್ಲ. ಒಬ್ಬರು ಬಂದಿದ್ರಂತೆ, ಬಹಳ ಮಡಿ ಮಾಡುವವರು. ಅವರು ವೃದ್ಧರೆಲ್ಲ ಹೇಳಿದ್ರಂತೆ, ನೀವು ಇಷ್ಟು ಲೇಟ್ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ, ಚೆನ್ನಾಗಿ ತಿನ್ಕೊಂಡು ಬನ್ನಿ ಅಲ್ಲ ಅಂದ್ರಂತೆ, ಜೋರು ಮಾಡಿದ್ರಂತೆ. ಅದನ್ನ ಹೇಳಲಿಕ್ಕೆ ನೀವು ಯಾರು?
ಈ ತರಹ ಏನೇನೋ ನಡೀತಾ ಇದೆ ಇವತ್ತು. ಅದನ್ನೆಲ್ಲ ಆಚಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಶಾಸ್ತ್ರ ಆ ತರಹ ಆಚಾರ ಹೇಳಲಿಲ್ಲ ಅನ್ಕೊಳ್ಬೇಡಿ. ಹಾಗೆ ಮೊದಲು ಅವ್ರಿಗೆ ಹಾಕಿ, ಗೃಹಸ್ಥರು ಕಡೆಯಲ್ಲಿ ಊಟ ಮಾಡಬೇಕು, ಮೊದಲೇ ಕುತ್ಕೊಂಡ್ಬಿಡೋದಲ್ಲ. ನೀವು ಬೇರೆ ಕಡೆಗೆ ಹೋದ್ರು ಮೊದಲಿದ್ರು. ಸನ್ಯಾಸಿಗಳಿಗೆ ಮೊದಲು ಊಟ ಮಾಡಲಿಕ್ಕೆ ಪರ್ಮಿಷನ್ ಇದೆ, ಶಾಸ್ತ್ರದ್ದೇ ಪರ್ಮಿಷನ್ ಇದೆ. ಅವ್ರಿಗೆ ಕುಡಿಸಿ, ಅವರು ಸಹಭೋಜನ ಇದೆ ವಸ್ತುತಃ. ಅವರಿಗೆ ಸನ್ಯಾಸಿಗಳಿಗೆ ಸಹಭೋಜನ ಇದೆ. ಈಗಲೂ ಕೆಲವೊಂದು ಕಡೆ ಸಹಭೋಜನ ನಡೆಯುತ್ತೆ. ಅಲ್ಲಿ ಅವ್ರು ಒಳಗಡೆ ಕುತ್ಕೊಂಡಿರ್ತಾರೆ, ಹೊರಗಡೆ ಹಾಕಿರ್ತಾರೆ. ಸಾಮಾನ್ಯವಾಗಿ ಆ ತರಹದ ಪರ್ಮಿಷನ್ ಇದೆ. ಆದರೆ ಗೃಹಸ್ಥರಿಗೆ ಹಾಗಿಲ್ಲ. ಮೊದಲು ಅವ್ರಿಗೆ ಹಾಕಬೇಕು. ರೋಗಿಗಳಿಗೆ, ಗರ್ಭಿಣಿಯರಿಗೆ ಊಟಕ್ಕೆ ಹಾಕಿ ಆಮೇಲೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಥಮ ಸ್ಕಂಧದಲ್ಲಿಯೂ ಇದೇ ಮಾತು ಬರುತ್ತೆ. ಭಾಗವತ ಪ್ರಥಮ ಸ್ಕಂಧದಲ್ಲಿ ಅರ್ಜುನ ಬರ್ತಾನೆ, ಕಳಾಹೀನನಾಗಿ ಹೋಗಿರ್ತಾನೆ. ಅದರಿಂದಾಗಿ ಕಳಾಹೀನನಾಗಿದ್ದಾಗ ಧರ್ಮರಾಜ ಏನೇನೋ ಇದು ಮಾಡ್ತೀಯ, ಹೀಗೆ ಮಾಡಿದ್ಯಾ, ಹಾಗೆ ಮಾಡಿದ್ಯಾ, ಮಾತು ತಪ್ಪಿ ಬಿಟ್ಟ್ಯಾ, ಅಸಂಸ್ಕೃತಳಾದ ಕನ್ಯೆಯನ್ನು ಕೂಡಿಬಿಟ್ಟ್ಯಾ. ಅದರಲ್ಲಿ ಒಂದು ಕಡೆಗೆ ಕೃಷ್ಣ ಬಿಟ್ನ ಅಂತ ಕೇಳ್ತಾನೆ. ಅದರಲ್ಲಿ ಒಂದು ವೃದ್ಧರನ್ನ, ಬಾಲರನ್ನ, ಆತುರರನ್ನ ಬಿಟ್ಟು ಮೊದಲು ಊಟ ಮಾಡಿದ್ಯಾ ಆ ಕಡೆಗೆ. ಅದಕ್ಕೆ ಈ ಕಾಂತಿ ನಾಶ ಆಗಿದೆಯೋ ಏನೋ. ನೀವು ಅಲ್ಲಿ ತನಕ ಹೋಗ್ತಿರಲ್ಲ. ನಮ್ಮ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಸುಧಾಮಂಗಳಾದಿ ಸಂದರ್ಭಗಳಲ್ಲಿ ಬೇರೆಯವರಿಗೆಲ್ಲ ಊಟದ ವ್ಯವಸ್ಥೆ ಆಯ್ತಾ ಅಂತ ನೋಡಿ ಆಮೇಲೆ ಕೊಡೋರು. ಬಹಳ ಜನರು ಅವ್ರನ್ನ ಆಕ್ಷೇಪ ಮಾಡಿದ್ದಿದೆ. ಬೇರೆ ಅಡಿಗೆ ತೆಗೆದಿಟ್ಕೊಂಡ್ರೇನಂತೆ, ಗೃಹಸ್ಥರು ತಿಂದ್ಮೇಲೆ ಅದು ಶೇಷ ಅಲ್ವಾ, ಬೇರೆ ಅಡಿಗೆ ತೆಗೆದಿಟ್ಕೊಂಡ್ರೇನಂತೆ, ಉಚ್ಚಿಷ್ಟ ಆಗಲ್ವಾ ಅದು ಅಂತ ಹೇಳಿದ್ದಿದೆ ಸ್ವಾಮಿಗಳಿಗೆ. ಅವ್ರೇನು ಕಿವಿ ಮೇಲೆ ಹಾಕೊಳ್ಳಿಲ್ಲ, ಅದು ಬೇರೆ ಪ್ರಶ್ನೆ. ನಿಮಗೆ ಮಡಿಲಿ ಬೇಕಾ, ನೀವು ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂದ್ರು ಅವರು ಬೇರೆ. ಅವರು ಎಲ್ಲರನ್ನು ವಿಚಾರಿಸಿ ಆಮೇಲೆ ಕೂತ್ಕೊಳ್ತಾ ಇದ್ರು. ತಿರುಪತಿಯಲ್ಲಿ ಅವರಿಗೆ ಬೆಳ್ಳಿಯ ತುಲಾಭಾರವೋ ಏನೋ ನಂಗೆ ನೆನಪಿಲ್ಲ ಸರಿಯಾಗಿ, ಅಲ್ಲಿ ವ್ಯವಸ್ಥೆ ಹೀಗಿತ್ತು. ಆಗ ಅವ್ರೇನ್ ಮಾಡಿದ್ರು, ಎಲ್ಲ ವೃದ್ಧರಿದ್ದಾರೆ, ಸಕ್ಕರೆ ಅವರೇ ವೃದ್ಧರು, ಆದ್ರೆ ಅವ್ರು ಹೇಳೋದು ಅವ್ರಿಗೆಲ್ಲ ತೊಂದರೆ ಆಗತ್ತೆ, ಅದರಿಂದಾಗ ಅದನ್ನ ಕಾರ್ಯಕ್ರಮ, ಸ್ವಸಮ್ಮಾನ ಕಾರ್ಯಕ್ರಮವನ್ನು ಕತ್ತರಿಸ್ಕೊಂಡ್ಬಿಟ್ರು. ಉಳಿದವರಾದ್ರೆ ಅವರು ಅನುವಾದವೇ 3 ಗಂಟೆ ಮಾಡೋದು, ಆಮೇಲೆ ಪಟಾಕಿ ಹೊಡೆಸೋದು ಇತ್ಯಾದಿಗಳೆಲ್ಲ ಅದ್ಯಾವುದು ಮಾಡಲಿಲ್ಲ ಅವರು. ಅದರಿಂದಾಗಿ ಧರ್ಮ ಅನ್ನೋದು ಬಹಳ ಸೂಕ್ಷ್ಮ. ಆ ತಿರುಪತಿಯಲ್ಲಿ ಧರ್ಮ ಅನ್ನೋದು ಈ ಹೊರಗಡೆಯ ಆಚರಣೆ ಅಲ್ಲ, ಅದರಿಂದ ಏನು ಸಾಧನೆ ಆಗತ್ತೆ ಅನ್ನೋದ್ರ ಅದು ಧರ್ಮ. ಬಾಹ್ಯವಾದ ಆಚರಣೆ ಏನಿದೆ ಅದು ಯಾವುದಕ್ಕೆ ಪೋಷಕ ಆಗತ್ತೆ ಅನ್ನೋದು ಧರ್ಮ, ಬೇರೆ ಅಲ್ಲ. ಅದರಿಂದಾಗಿ ಯತ್ರ ರಾಜಾಚ ರಾಜ್ಞಶ್ಚ, ಎಲ್ಲಿ ರಾಜನಾದವನು ನೋಡಿ, ರಾಜಪುರುಷನಾದವನು, ಕುಟುಂಬಿನಾಮಗ್ರಭುಜ, ತನ್ನ ಕುಟುಂಬವನ್ನ ಅಥವಾ ಬೇರೆಯವರನ್ನ ಬಿಟ್ಟು ಮೊದಲು ಊಟ ಮಾಡ್ತಾರೆ. ತ್ಯಜೆ ತದ್ರಾಷ್ಟ್ರ ಮಾತ್ತಮವಾನ್, ಅದನ್ನ ಬಿಟ್ಟುಬಿಡ್ಬೇಕು ಆ ರಾಷ್ಟ್ರವನ್ನ. ಯಾಕೆಂದ್ರೆ ಅವ್ರ ಕರುಣೆಯೇ ಇಲ್ಲ. ಬಲಿಷ್ಠರಾಗಿರುವವರು, ಯುವಕರಾದವರು, ವೃದ್ಧರಿಗೆ ಆಮೇಲೆ ಊಟ ಹಾಕ್ತೀವಿ, ನಾವು ಇಲ್ಲಿ ಮೊದಲು ಊಟ ಮಾಡ್ಬಿಡ್ತೀವಿ ಅಂತ ಏನರ್ಥ ಅಂತಾರೆ. ನಾವು ಏನಿವತ್ತು ಅನ್ಕೊಳ್ತಾ ಇದ್ದೇವಲ್ಲ ತದ್ವಿರುದ್ಧವಾಗಿದೆ ಅದು. ಶ್ರೋತ್ರಿಯಾಸ್ತ್ವಗ್ರ ಭೋಕ್ತಾರೋ ಧರ್ಮ ನಿತ್ಯಾಸ್ತಪಸ್ವಿನಃ ಯಾಜನಾಧ್ಯಾಪನೇ ಯುಕ್ತಾ ಯತ್ರ ತದ್ರಾಷ್ಟ್ರಮಾವತೇತ್. ಎಲ್ಲಿ ಶ್ರೋತ್ರಿಯರು, ಶಾಸ್ತ್ರ ಸಂಪನ್ನರು, ಧರ್ಮನಿತ್ಯರು, ತಪಸ್ವಿಗಳು, ಯಾಗ ಮಾಡಿಸುವವರು, ಅಧ್ಯಾಪನದಲ್ಲಿ ತೊಡಗಿದವರು ಮೊದಲು ಉಣ್ಣುತ್ತಾರೋ ಅಲ್ಲಿರಬೇಕು.
ಸ್ವಾಹ ಸ್ವಾಧಾ ಸ್ವಾಹ ಸ್ವಧಾ ವಚತ್ಕಾರಾ ಯತ್ರ ಸಮ್ಯಗನುಷ್ಠಿತಾ ಅಜಸ್ತ್ರಂ ಚೈವ ವರ್ತಂತೆ ವಸೇತ್ ತತ್ರ ವಿಚಾರಯನ್. ಎಲ್ಲಿ ಯಜ್ಞಗಳು, ಶ್ರಾದ್ದ, ಒಳ್ಳೆಯ ಕ್ರಿಯೆಗಳು ಎಲ್ಲಿ ನಡೆಯುತ್ತೋ ಅಲ್ಲಿ ಯಾವುದೇ ವಿಚಾರ ಇಲ್ಲದೆ ಇರಬೇಕು, ವಾಸ ಮಾಡಬೇಕು. ಅಂದರೆ ಆ ಪರಿಸರದಲ್ಲಿ. ಅಶುಚೀನ್ಯತ್ರ ಪಶ್ಚೇತ ಬ್ರಾಹ್ಮಣಾನ್ ವೃತ್ತಿಕರಿಚಿತಾನ್ ತ್ಯಜೇತ್ ತದ್ರಾಷ್ಟ್ರಮತ್ ಆಸನ್ನಂ ಉಪಸೃಷ್ಟಮಿವಾಮಿಚಂ. ಎಲ್ಲಿ ಅತ್ಯಂತ ಅಶುಚಿಗಳಿರ್ತಾರೋ, ವೃತ್ತಿಗಾಗಿ, ಬದುಕಿಗಾಗಿ ಎಲ್ಲಿ ಎಲ್ಲವನ್ನ ಬಿಟ್ಟಿರ್ತಾರೋ, ಪ್ರಧಾನ ಧರ್ಮವನ್ನ, ಅಲ್ಲಿ ಇರಬಾರದು. ಪ್ರೀಯಮಾಣ ನರಾಯತ್ರ ಪ್ರಯಚ್ಛೇಯುರಯಾಚಿತಾ ಸ್ವಸ್ಥಚಿತ್ತೋ ವಸೇತ್ತತ್ರ ಕೃತಕೃತ್ಯ ಇವಾತ್ಮವಾನ್. ಎಲ್ಲಿ ಮನುಷ್ಯರು ಪ್ರೀತಿಯಿಂದ ಯಾವುದಾದ್ರೂ ವಸ್ತುವನ್ನು ಕೊಡ್ತಾರೋ, ದಾನ ಮಾಡ್ತಾರೋ ಅಲ್ಲಿರಬಹುದು. ದಂಡೋ ಯತ್ರ ವಿನೀತೇಷು ಸತ್ಕಾರಶ್ಚ ಕೃತಾತ್ಮಸು ಚರೇತ್ತತ್ರ ವಸೇಚ್ಛೈವ ಪುಣ್ಯಶೀಲೇಷು ಸಾಧುಷು. ಅವಿನೀತರಲ್ಲಿ ಶಿಕ್ಷೆ ಇರಬೇಕು, ಸಜ್ಜನರಲ್ಲಿ ಸತ್ಕಾರ ಇರಬೇಕು. ಯಾವ ದೇಶದಲ್ಲಿ ಇವೆರಡೂ ನಡೆಯುತ್ತೋ ಅಲ್ಲಿ ವಾಸ ಮಾಡು. ಉಪಸ್ಪೃಷ್ಟೇಶ್ವದಾಂತೇಷು ದುರಾಚಾರೇಶ್ವಸಾಧುಷು ಅವಿನೀತೇಷು ಲುಬ್ಧೇಷು ಸುಮಹದ್ದಂಡಧಾರಣಂ. ಅದಾಂತೇಷು ಇಂದ್ರಿಯ ನಿಗ್ರಹ ಎಲ್ಲಿ ಇರೋದಿಲ್ಲ, ದುರಾಚಾರ ಎಲ್ಲಿರುತ್ತೆ, ಅವಿನೀತರು ಯಾರಿರ್ತಾರೆ, ಲೋಭಿಗಳು ಯಾರಿರ್ತಾರೆ, ವಿಪರೀತ ದಂಡ. ಒಂದು ಸಣ್ಣ ತಪ್ಪಿಗೆ ಹಮ್ಮುರಬಿ ಲಾ ಅಂತ ಒಂದಿತ್ತು ಒಂದು ಕಾಲದಲ್ಲಿ, ಕಾನ್ಸ್ಟಿಟ್ಯೂಷನ್ ಆಫ್ ಹಮ್ಮುರಬಿ ಅಂತ, ಆನ್ ಐ ಟು ಐ, ಹ್ಯಾಂಡ್ ಟು ಹ್ಯಾಂಡ್ ಅಂತ ಒಂದೊಂದು ರೂಲ್. ಆ ಥರದ ಸುಮಹದ್ದಂಡದ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ. ಭಾರತದಲ್ಲಿ ಉಲ್ಟಾ, ದೊಡ್ಡ ತಪ್ಪಿಗೆ ಸಣ್ಣ ಶಿಕ್ಷೆನೂ ಇಲ್ಲ. ಎಲ್ಲಿ ಮಹಾದಂಡ ಧಾರಣ ಇರುತ್ತೋ ಅಲ್ಲಿ ಇರಬಾರದು. ಯತ್ರ ರಾಜ ಧರ್ಮ ನಿತ್ಯೋ ರಾಜ್ಯಂ ವೈ ಪರ್ಯುಪಾಸತೆ ಅಪಾಸ್ಯ ಕಾಮಾನ್ ಕಾಮೇಚೋ ವಸೇತ್ ತತ್ರ ವಿಚಾರಯನ್. ಯಾವ ದೇಶದ ದೊರೆ ಸ್ವಚ್ಛಂದವಾಗಿ ಭೋಗಿಸುವುದಿಲ್ಲವೋ, ಭೋಗಕ್ಕೆ ಅಂತ ಬಹಳವನ್ನ ಹಾಳು ಮಾಡೋದಿಲ್ವೋ ಅಂತಹ ದೇಶದಲ್ಲಿ ವಾಸ ಮಾಡಬೇಕು. ಯಾವ ರಾಜರನ್ನ ಆಯ್ಕೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ನಮ್ಮದಲ್ಲದ ಹಬ್ಬಕ್ಕೆ, ನಮ್ಮದಲ್ಲದ ವರ್ಷಕ್ಕೆ ಯಾವುದಾದ್ರೂ ಗಲಭೆ ಆಗತ್ತೆ ಅಂತ ಹೇಳಿ ತಾನೇ ಪೂರ್ವ ನಿಯೋಜಿಸಿಯೋ ಅಥವಾ ಮುಂದಾಗೋದನ್ನು ತಿಳ್ಕೊಂಡೋ ಬೇರೆ ಕಡೆಗೆ ಹೋಗಿ ಕುಕ್ಕುರು ಬಡಿತಾನಲ್ಲ, ಅವನಿಗೆ ಓಟ್ ಹಾಕಬಾರದು. ಯಾಕೆ ಅಂದರೆ ಭೋಗ, ವಿಪರೀತ ಕಾಮೇಶ, ಭೋಗೇಶ ಅವನು ಇರಬಾರದು ಅಂತಾರಲ್ಲಿ. ಅದರಿಂದಾಗಿ ಯಾವ ತಥಾಶೀಲಾ ಹಿ ರಾಜಾನಃ, ಯಾರು ಅತ್ಯಂತ ಸ್ವಲ್ಪದರಲ್ಲಿ ಬದುಕ್ತಾರೋ ಅಂತಹ ರಾಜರು ಇದ್ರೆ ಶ್ರೇಯಸ ಯೋಜಯಂತ್ಯಾಶು, ಪರಲೋಕದಲ್ಲಿ ಸುಖ ಆಗಿರುವ ಹಾಗೆ ಅವರ ಆಡಳಿತದ ಶೈಲಿ ಇರುತ್ತೆ, ಮಿತಿಮೀರುವುದಿಲ್ಲ. ನೀವು ಸಜ್ಜನರಾಗಿರ್ಲಿಕ್ಕೆ ಅವಕಾಶ ಇದೆ ಅಲ್ಲಿ. ಅಂತಹ ರಾಜ್ಯದಲ್ಲಿ ನಾವಿರಬೇಕಾಗತ್ತೆ. ಪೃಚ್ಛತಸ್ತೆ ಮಯಾ ತಾತ ಶ್ರೇಯ ಏತದುದಾಹೃತಂ ನಹಿ ಶಕ್ಯಂ ಪ್ರಧಾನೇನ ಶ್ರೇಯಸ್ಸಂಖ್ಯಾತಮಾತ್ಮನಃ. ನೋಡಪ್ಪ, ಇದು ಶ್ರೇಯಸ್ಸು ಅಂತ, ಇದು ಗುರಿ. ಇದು ಯಾವ್ಯಾವ ಮಾರ್ಗದಿಂದ ಸಂಪಾದನೆ ಆಗುತ್ತೋ ಆಯಾ ಮಾರ್ಗದಲ್ಲಿ ಇರಬಹುದು. ಏವಂ ಪ್ರವರ್ತಮಾನಸ್ಯ ವೃತ್ತಿಂ ಇದು ಅಂತ ಹೇಳಿಕ್ ಬರಲ್ಲ. ಸದಾಚಾರ ಇದು ನೋಡಪ್ಪ, ಇದನ್ನ ಯಾವುದರಿಂದ ಮಾಡಬಹುದು, ಎಸ್ಟಾಬ್ಲಿಷ್ ಮಾಡಬಹುದು, ಅದು ಸದಾಚಾರ ಅಂತ ಹೇಳಬಹುದು. ಇದು ಅಂತ ಹೇಳಲಿಕ್ಕಾಗಲ್ಲ. ನಮ್ಮಲ್ಲಿ ಭಂಡಾರಕೆರೆ ಮಠದಲ್ಲಿ ಇದ್ದಾಗ ಒಬ್ಬ ಉರುಳಿ ಮಾಡಲಿಕ್ಕೆ ಅಂತ ಬಂದಿದ್ದ. ಉರುಳಿ ಅಂದರೆ
ಪೀಠವನ್ನು ಹಾಕಿ ದೇವರಿಗೆ ಒಂದು ಅನ್ನ ನೈವೇದ್ಯ ಮಾಡೋದು ಅಂತ ಒಂದಿರುತ್ತೆ. ನೀವು ನೋಡಿರ್ತೀರ, ಮಠದ ಉಡುಪಿ ಸಂಸ್ಥಾನದ ಪೂಜೆಯನ್ನು ನೋಡಿದವರು ನೋಡಿರ್ತೀರ. ಒಂದು ತಾಮ್ರದ ಚರಿಗೆಯನ್ನು ತುಂಬ ಅನ್ನವನ್ನು ಮಾಡಿ ಒಂದು 2.5 ಸೇರೋ 3 ಸೇರೋ ಇಂಥದೋ ಇರುತ್ತೆ. ಅದನ್ನು ತಂದು ಅಲ್ಲಿ ಇಡಬೇಕು. ಅದನ್ನು ಉರುಳಿ ಅಂತ ಕರೀತಾರೆ. ಹೂ ಅಲ್ಲ, ಉರುಳಿ. ಎಷ್ಟೋ ಜನ ಅದನ್ನು ಹುರುಳಿ ಅಂತ ಕೇಳಿಸ್ಕೊಂಡು ತಂದುಕೊಟ್ಟದ್ದು ಇದೆ. ಉರುಳಿ ನೈವೇದ್ಯ ಅಂತ ಕರೀತಾರೆ. ಯಾರೋ ಒಬ್ಬ ಬಂದಿದ್ದ, ವಿಚಿತ್ರ ಭೂಪ. ಅವನು ಈ ಕೆಲವೊಮ್ಮೆ ಸ್ವಾಮಿಗಳು ಬರೋ ತಡ ಆಗತ್ತೆ. ಅವಾಗ ಅಲ್ಲಿ ನೆಲದಲ್ಲಿ ಬಿದ್ದಿದ್ದ ಅಕ್ಕಿಯನ್ನ ಬಾಯಿಗೆಸ್ಕೊಳ್ತಾ ಇದ್ದ. ದೇವ್ರ ದಯಿಂದ ಸ್ವಾಮಿಗಳು ಸ್ನಾನ ಆಗಿತ್ತು. ಕೇಳಿದ್ರು, ಏಯ್ ತಗೋಬಾರದು ಅಂತ ಗೊತ್ತಿಲ್ವ? ನನಗೆ ಕೊಟ್ಟಿದ್ದು ಲಿಸ್ಟಲ್ಲ ಅದಿಲ್ಲ ಅಂದ. ಯಾರು ಕರೆದು ಬಿದ್ದಿರತ್ತ ಅವನಲ್ಲಿರೋ ಅಕ್ಕಿ ತಗೊಂಡು ತಿಂತಾನೆ ಅಂತ ಹೆಂಗೆ ಹೇಳ್ಕೊಡ್ಬೋದು ಮಡಿನಾ ಅಂತಂದ್ರೆ, ನೋಡಪ್ಪ ಈ ತರಹ ಇದು ಪ್ರಧಾನ ಸಿದ್ಧ ಆಗಬೇಕು. ಅದನ್ನೆಲ್ಲ ಹೇಳ್ಕೊಡ್ಲಿಕ್ಕಾಗಲ್ಲ. ಇದನ್ನ ಮಾಡಬಾರ್ದು ಅದನ್ನ ಮಾಡಬಾರ್ದು ಅಂತೆಲ್ಲ ಹೇಳ್ಕೊಡ್ಲಿಕ್ಕಾಗಲ್ಲ. ನೋಡು, ಇಷ್ಟು ನಿನ್ನ ವ್ಯಾಪ್ತಿಯಲ್ಲಿ ಬರುತ್ತೆ, ಅದು ಅವನೇ ತಿಳ್ಕೊಳ್ಬೇಕು ಹೆಂಗಿರ್ಬೇಕು ಅಂತ. ಪ್ರತಿಯೊಂದನ್ನು ನೀನು ಹಿಂಗೆ ನಡಿಬೇಕಾದ್ರೆ ಹೀಗೆ ಮಾಡಬೇಕು, ಇಲ್ಲಿ ನಡಿಬೇಕು, ಇಲ್ಲ, ಅದೆಲ್ಲ ಹೇಳ್ಕೊಡ್ಲಿಕ್ಕಾಗಲ್ಲ. ಸ್ಥೂಲವಾಗಿ ಹೇಳ್ಬಹುದು. ಹಾಗೆ ಸದಾಚಾರವೂ ಅಷ್ಟೇ, ಸ್ಥೂಲವಾಗಿ ಹೇಳ್ಬೋದು. ನೋಡಪ್ಪ ಇದು ಪರ್ಪಸ್, ಇದು ಸರ್ವಾಗುವ ಹಾಗೆ ನೀವು ಏನೇನು ಕ್ರಿಯೆ ಮಾಡುತ್ತೀರೋ ಅದು ಸದಾಚಾರ. ಇದಲ್ಲದೆ ನೀವು ಏನು ಕ್ರಿಯೆ ಮಾಡ್ತೀರೋ ಅದು ಯಾವುದು ಸದಾಚಾರ ಅಲ್ಲ. ಈ ಸಾಫ್ಟ್ ಸ್ಕಿಲ್ಲು ಹಾರ್ಡ್ ಸ್ಕಿಲ್ ಥರ ಅದು. ಸಾಫ್ಟ್ ಸ್ಕಿಲ್ಲನ್ನು ಹೇಳ್ಕೊಡ್ಲಿಕ್ಕೆ ಬರಲ್ಲ. ಅವಾಗ ನೀವು ವ್ಯುತ್ಪನ್ನರಾಗಿ ಗ್ರಹಿಸ್ಬೇಕಷ್ಟೆ. ಒಂದು ದೇಶಕ್ಕೆ ಹೋದ್ರೆ ಮೂಗು ತಿಕ್ಕೋದು ಸದಾಚಾರ, ಗ್ರೀಟ್ ಮಾಡೋದೇ ಮೂಗು ತಿಕ್ಕೋದ್ರ ಮೂಲಕ. ಹಾಗಂತ ಭಾರತದಲ್ಲಿ ಬಂದು ಮೂಗು ತಿಕ್ಬಿಟ್ರೆ ಗತಿ ಏನು? ಅದಲ್ಲ. ಆಯಾ ದೇಶದಿಂದ ಬೇರೆ ಇರುತ್ತೆ, ಅಥವಾ ಒಟ್ಟಾರೆ ಇದು ಅಂತ ಹೇಳಿ ಇರುತ್ತೆ. ಅದರಿಂದ ಇಷ್ಟು ತಿಳಿಬಹುದಷ್ಟೇ. ಅದನ್ನೇ ಹೇಳೋದು, ನಹಿ ಶಕ್ಯಂ ಪ್ರಧಾನೇನ ಶ್ರೇಯಸ್ ಸಂಖ್ಯಾತು ಮಾತ್ಮನಃ. ನಂಬರ್ ಮಾಡ್ಲಿಕ್ಕಾಗಲ್ಲ, ಇಷ್ಟು ನಂಬರ್ ಅಂತ ಹೇಳಲಿಕ್ಕಾಗಲ್ಲ. ನೋಡಪ್ಪ ಇಷ್ಟು ಶ್ರೇಯಸ್ಸೋ ಹೇಳಲಿಕ್ಕಾಗಲ್ಲ. ಎಲ್ಲಿ ಹೇಳ್ತೀರಾ ನೀವು? ಹಾಗೇನೋ ಅಲ್ಲ, ನಮ್ಗೆ ಧರ್ಮಗ್ರಂಥದಲ್ಲಿದೆ ಅಂದ್ರೆ ಅದು ಧರ್ಮಗ್ರಂಥವೇ ಅಲ್ಲ ಅಷ್ಟೇ. ಅದು ಯಾವುದೇ ಗ್ರಂಥ ಆಗಲಿ ಮನುಷ್ಯ ಜೀವಿತದಲ್ಲಿ ಮಾಡಬಹುದಾದ ಕ್ರಿಯೆಗಳ ಉದ್ದೇಶವನ್ನು ಹೇಳಬಹುದೇ ವಿನಃ ಈ ಕ್ರಿಯೆಯನ್ನೇ ಮಾಡಬೇಕು ಈ ಕ್ರಿಯೆಯನ್ನು ಮಾಡಬಾರದು ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ನಹಿ ಶಕ್ಯಂ ಪ್ರಧಾನೇನ ಶ್ರೇಯ ಸಂಖ್ಯಾತು ಮಾತ್ಮನಃ ಏವಂ ಪ್ರವರ್ತಮಾನಸ್ಯ ವೃತ್ತಿಂ ಪ್ರಣಿಹಿತಾತ್ಮನಃ ತಪಸೈವೇಹ ಬಹುಲಂ ಶ್ರೇಯೋ ವ್ಯಕ್ತಂ ಭವಿಷ್ಯತಿ. ಇದನ್ನೆಲ್ಲ ಒಂದು ಸ್ವಲ್ಪ ಕುಳಿತು ಚಿಂತನೆ ಮಾಡಬೇಕು. ತಪಸಾಯೇವ ಏಹ ಶ್ರೇಯೋ ವ್ಯಕ್ತಂ ಭವಿಷ್ಯತಿ. ತಪಸ್ಸಿನಿಂದ ತಿಳಿಬೇಕಾದದ್ದು ಈ ಕ್ರಿಯೆ ಏನು ಮಾಡಲಿಕ್ಕಾಗತ್ತೆ, ಈ ಕ್ರಿಯೆಯ ಉದ್ದೇಶ ಏನು. ತೀರಾ ಚಿಕ್ಕದೆಲ್ಲ ಹೇಳಲಿಕ್ಕಾಗಲ್ಲ. ನೀವು ಕೇಳಿದ್ರೆ ಕೆಲವೊಬ್ಬರು ಶಿಖೆಯನ್ನು ಬಿಚ್ಚಿಕೊಂಡು ಊಟ ಮಾಡ್ತಾರೆ. ಶಾಸ್ತ್ರ ಇದೆ ಅಂತಾರವರು, ಇರ್ಬೋದು. ಶಿಖೆಯನ್ನ ಬಿಚ್ಚಿಕೊಂಡು ಊಟ ಮಾಡಬೇಕು ಅಂತ ಶಾಸ್ತ್ರ ಇರಬಹುದು. ಆದರೆ ಅದರಿಂದ ಪುಣ್ಯ ಬಂದೇ ಬರುತ್ತೆ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಕೆಲವೊಂದು ಕಡೆ ಇಲ್ಲ, ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ಇಲ್ಲ. ಅದರಿಂದಾಗಿ ಇದು ಇದಮಿತ್ತಮ ತೀರ್ಮಾನ ಎಲ್ಲೂ ಮಾಡ್ಲಿಕ್ಕೆ ಬರಲ್ಲ. ಹಾಗೆ ಇದು 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 ಅಂತ ತೀರ್ಮಾನ ಮಾಡ್ಲಿಕ್ಕೆ ಎಲ್ಲೂ ಬರಲ್ಲ ಅಂತ ಮಹಾಭಾರತದ ಅಭಿಪ್ರಾಯ. ಅದರಿಂದಾಗಿ ನೀವು ಯೋಚನೆ ಮಾಡಿ ಬ್ಲೈಂಡ್ ಆಗಿ ಹೇಳಲಿಕ್ಕೆ ಬರಲ್ಲ ಅಂತ ಓಶೋ ಒಂದು ತಮಾಷೆ ಮಾಡ್ತಾನೆ. ಇಲ್ಲಿಗೆ 271 ಮುಗಿಯುತ್ತೆ, 271 ಅಧ್ಯಾಯ ಮುಗಿಯುತ್ತೆ. ಓಶೋ ತಮಾಷೆ ಹೀಗೆ ಹೇಳ್ತೇನೆ. ಒಬ್ಬ ಒಂದು ಮ್ಯೂಸಿಯಂ ಕ್ಯೂರೇಟರ್ ಒಬ್ಬ ಇದ್ದ. ಅಲ್ಲಿಗೆ ಒಬ್ಬ ಆರಾಮಾಗಿ ನಡ್ಕೊಂಡು ಬಂದ. ಒಳಗಡೆ ಹೋದ. ಏಯ್ ನಿನಗೆ ಪ್ರವೇಶ ಇಲ್ಲ ಅಂದ. ಯಾಕೆ? ಏನು ಹೇಳಿದೆ? ಮ್ಯೂಸಿಯಂಗೆ ಬರುವವರು ಛತ್ರಿಯನ್ನ ಇಲ್ಲಿ ತಗಲು ಹಾಕಿ ಒಳಗಡೆ ಹೋಗಬೇಕು ಅಂತ ಇದೆ.
ನಿನಗೆ ಒಳಗಡೆ ಹೋಗ್ಲಿಕ್ಕೆ ಛತ್ರಿನ ತಂದಿರ ಅದೆಲ್ಲ ಗೊತ್ತಿಲ್ಲ. ಛತ್ರಿ ತರಬೇಕು, ಅಲ್ಲಿ ನೇತು ಹಾಕಿದ್ಮೇಲೆ ಒಳಗಡೆ ಹೋಗಬೇಕು ಅಂತಂದ. ನಮ್ಮ ಎಷ್ಟೋ ಆಚರಣೆಗಳು ಹಂಗಿರ್ತವೆ, ಪ್ರಸಕ್ತಿಯೇ ಇರಲ್ಲ, ಮಾಡಬೇಕು ಅಂತಾರೆ. ಅದ್ರ ಉದ್ದೇಶ ಏನು ಅಂದ್ರೆ ಯಾಕಾಗಿ ಇದು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ದೇ ಇರೋದು. ಮತ್ತೆ ಇಷ್ಟು ಸಾಕು ಅಂತ ನಾವು ಕರ್ಮಠ ಆಗ್ಬಾರ್ದು. ಠ ಅಂದ್ರೆ ಶೂನ್ಯ, ಕರ್ಮಣ ಏ ಠಾಹ ಜ್ಞಾನ ಶೂನ್ಯ ಕರ್ಮಠಾಹ ಅಂತ. ಠ ಅಂದ್ರೆ ಶೂನ್ಯ ಅಂತ ಅರ್ಥ. ಕರ್ಮದಿಂದ ಬರಿದಾದವರು, ಅರಿವನ್ನು ಕಳೆದುಕೊಂಡವರು, ಅವ್ರನ್ನ ಕರ್ಮಠರು ಅಂತ ಕರೆಯೋದು. ನಾವಿದನ್ನ ಇವತ್ತು ಬಹಳ ಅವ್ರು ಬಹಳ ಕರ್ಮಠರಪ್ಪ ಕೈ ಮುಗಿಯುವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಅರ್ಥವೇ ಬೇರೆ, ನಾವು ಮಾಡೋದೇ ಬೇರೆ. ಹೀಗೆ 271 ಮುಗಿದಿದೆ. 272ನೇ ಅಧ್ಯಾಯ ಶುರು ಆಗಬೇಕಿದೆ. ಯುಧಿಷ್ಠಿರ ಕಥಂ ವಿಮುಕ್ತ ಪೃಥಿವೀಂ ತರೇದಸ್ಮದ್ವಿಧೋ ನರಃ ನಿತ್ಯಂ ಕೈಶ್ಚ ಗುಣೈರ್ಯುಕ್ತ ಸಂಗಪಾಶಾದ್ಯುಮುಚ್ಯತೆ. ಅದಕ್ಕೆ ಯುಧಿಷ್ಠಿರ ಕೇಳದ, ಈಗ ನಾನು ರಾಜ ಚಕ್ರವರ್ತಿ, ನನ್ನಂಥವನು ಅವಧೂತನಾಗಿ ತಿರುಗಾಡ್ಲಿಕ್ಕೆ ಅವಕಾಶ ಇದೆಯಾ ಈ ಜಾಗದಲ್ಲಿ? ಒಂದು ಕಾಲದಲ್ಲಿ ಚಕ್ರವರ್ತಿ ಆದವನು ನೆಮ್ಮದಿಯಿಂದ ಅವಧೂತನಾಗಿ ತಿರುಗುವಂತಹ ಒಂದು ಅವಕಾಶ ಇದೆಯಾ ಅಂತ ಕೇಳ್ದ. ಎಂಥ ಪ್ರಶ್ನೆ! ಒಮ್ಮೆ ಮನಸ್ಸಿನಲ್ಲಿ ಆವೃತ್ತಿ ಮಾಡಿಕೊಳ್ಳಿ. ಇವತ್ತು ಟ್ರಂಪ್ ಹಂಗೆ ಕೇಳಿದ ಹಾಗೆ. ಅಮೆರಿಕಾದ ಅಧ್ಯಕ್ಷ ಭಿಕ್ಷೆ ಎತ್ಕೊಂಡು ತಿರುಗಾಡ್ಕೊಳ್ಬಹುದಾ ಅಂತ ಕೇಳಿದ್ರಿ, ಯಾವ ಲೆವೆಲ್ಲೋ ಆ ಲೆವೆಲ್ ಯುಧಿಷ್ಠಿರ ಅವತ್ತು ಕೇಳ್ತಾ ಇರೋದು. ನನ್ನಂತವನು ಹಿಂಗೆ ತಿರುಗಬಹುದಾ? ಅವಧೂತ ಚರ್ಯೆಯಲ್ಲಿ ಇರಬಹುದಾ? ಎಲ್ಲವನ್ನ ತೊರೆದು ಏನೂ ಇಲ್ಲದವನಂತೆ ತಿರುಗಾಡಬಹುದಾ? ಅದಕ್ಕೆ ಭೀಷ್ಮಾಚಾರ್ಯ ನೇರ ಉತ್ತರನೇ ಹೇಳಲ್ಲ. ಅವನು ಹಂಗೆ ತಿರುಗಾಡ್ದ. ಮಹಾಪ್ರಸ್ಥಾನಕ್ಕೆ ಹೋಗುವಾಗ ಸುಮಾರು 15-16 ದಿವಸಗಳ ಕಾಲ ಹಾಗಿದ್ದ, ಅವಧೂತ ಚರ್ಯೆಯಲ್ಲಿ ಇದ್ದ ಅಂತ ಹೇಳ್ತಾರೆ ಭಾಗವತದಲ್ಲಿ. ಭೀಷ್ಮಾಚಾರ್ಯರು ಇದಕ್ಕೆ ನೇರ ಉತ್ತರ ಹೇಳಲ್ಲ. ಇದೆ ಅದು. ತಿರುಗಬಹುದು ಆದರೆ ತಿರುಗಬಹುದು, ನಿನ್ನ ದಾರ್ಢ್ಯದ ಮೇಲೆ ಡಿಪೆಂಡ್. ಚಿನ್ನ, ಅನರ್ಘವಾದ ಚಿನ್ನವನ್ನು ಹೊಂದಿದ್ದ ಪುರಂದರದಾಸರು, ಶ್ರೀನಿವಾಸ ನಾಯಕರು ಬಿಡ್ಲಿಲ್ವಾ? ಕೌಪಿನದ ಮೇಲೆ ಹಾಡು ಬೇರೆ ಬರೆದ್ರು. ಲಂಗೋಟಿ ಬಳು ಒಳ್ಳೆದನ್ನ, ಮಡಿವಾಳರ ಮಿಂಡ, ಸನ್ಯಾಸಿಗಳ ಗಂಡ, ಲಂಗೋಟಿ ಬಲು ಒಳ್ಳೆದನ್ನ ಅಂತ ಹಾಡು ಬೇರೆ ಬರೆದ್ರು. ಬಹಳ ಮಾರ್ಮಿಕವಾದ ಪದ್ಯ ಅದು. ಮಠದಯ್ಯಗಳ ಗಂಡ, ಮಡಿವಾಳರ ಮಿಂಡ ಅಂತ. ಅಗಸರು ಕೆಲಸವೇ ಇಲ್ಲ, ಎಲ್ಲರೂ ಲಂಗೋಟೆ ಹಾಕೊಂಡ್ರೆ ಗತಿ ಏನವರು, ಹಂಗೆ ಅವ್ರ ಶತ್ರು ಅಂತ. ಅದರಿಂದ ಹಾಗೆ ಬದುಕಿದವ್ರು ಇದಾರಲ್ಲ. ವ್ಯಾಪಾರ ನಮಗಾಯಿತು, ಹರಿನಾಮ ವ್ಯಾಪಾರ ನಮಗಾಯಿತು, ಯಾಕೆ ಸಾಧ್ಯ ಇಲ್ಲ? ಇದೆ. ಯಾರು ಬೇಕಾದರೂ ಆಗಿರಬಹುದು. ಹುಚ್ಚ ಅಂತಾರೆ ಜನ, ಎಲ್ಲ ಎಲ್ಲ ಇರುತ್ತೆ. ಅದನ್ನೆಲ್ಲ ಎದುರಿಸುವ ತಾಕತ್ತಿರುವವ್ರು ಏನು ಬೇಕಾರಾಗ್ಬೋದು. ಭೀಷ್ಮ ಅದಕ್ಕೆ ಉತ್ತರ ಹೇಳಲಿಲ್ಲ ಅವರು. ಅತ್ರತೆ ವರ್ತಯಿಷ್ಯಾಮಿ ಇತಿಹಾಸಂ ಪುರಾತನಂ ಅರಿಷ್ಟ ನೇಮಿನ ಪ್ರೋಕ್ತಂ ಸಗರಾಯಾನು ಪೃಚ್ಛತೆ. ನಾನು ಇದಕ್ಕೆ ಉತ್ತರ ಹೇಳಲ್ಲಪ್ಪ, ಇಬ್ಬರು ನಡುವಣ ಸಂವಾದ ಹೇಳ್ಬಿಡ್ತೀನಿ ಅಷ್ಟೇ. ಇದೇ ಪ್ರಶ್ನೆ ಒಬ್ಬನಿಗೆ ಬಂದಿತ್ತು, ಅವನು ಏನು ಉತ್ತರ ಕೊಟ್ಟನೋ ಅದೇ ಉತ್ತರ ನಂದು. ಸಗರ ಅಂತ ಒಬ್ಬ ರಾಜ, ರಾಮಚಂದ್ರನ ಪೂರ್ವಜ, ಯಾರಿಂದಾಗಿ ಈ ಅಗಾಧವಾದ ಸಮುದ್ರವನ್ನ ಸಾಗರ ಅಂತ ಕರೀತಾರೋ, ಸಗರನಿಂದ ನಿರ್ಮಿತವಾದದ್ದಾದ್ದರಿಂದಾಗಿ ಸಾಗರ. ಅಂತಹ ಸಗರನಿಗೂ ಅರಿಷ್ಟನೇಮಿಗೂ ನಡೆದ ಸಂವಾದ ಹೇಳ್ತೇನೆ. ಸಗರ ಕಿಂ ಶ್ರೇಯ ಪರಮಂ ಬ್ರಹ್ಮನ್ ಕೃತ್ವೇಹ ಸುಖಮಶ್ನುತೆ ಕಥನ್ನ ಶೋಚೆನ್ನ ಕ್ಷುಭ್ಯೇತ್ ಏತದಿಚ್ಛಾಮಿ ವೇದಿತುಂ. ಶ್ರೇಯಸ್ಸಾಧನ ಯಾವುದು? ಅರಿಷ್ಟನೇಮಿಯೇ. ಏನು ಮಾಡಿದ್ರೆ ಸುಖ ಆಗತ್ತೆ,
ಏನು ಮಾಡಿದ್ರೆ ದುಃಖ ಆಗಲ್ಲ, ಏನು ಮಾಡಿದ್ರೆ ಮನಸ್ಸು ಉಲ್ಲೋಲ ಕಲ್ಲೋಲ ಆಗೋದಿಲ್ಲ, ಅದನ್ನು ತಿಳ್ಕೊಳ್ಬೇಕು ಅಂತ ಇದ್ದೇನೆ. ಭೀಷ್ಮ ಏವ ಮುಕ್ತಸ್ತದಾ ತಾರ್ಕ್ಷ್ಯ ಸರ್ವಶಾಸ್ತ್ರ ವಿಚಾರದ ವಿಬುದ್ಧ ಸಂಪದಂ ಚಾಗ್ರ್ಯಾಂ ಸ ವಾಕ್ಯಮಿದಮಬ್ರವೀತ್. ಆಗ ತಾರ್ಕ್ಷ್ಯ, ಅರಿಷ್ಟನೇಮಿಯ ಹೆಸರು ತಾರ್ಕ್ಷ್ಯ ಅಂತ. ತಾರ್ಕ್ಷ್ಯರು, ಅರಿಷ್ಟನೇಮಿ, ಎಲ್ಲ ಶಾಸ್ತ್ರಗಳಲ್ಲಿ ಜಾಣರಾದವರು ಹೇಳಿದರಂತೆ, ಅರಿಷ್ಟನೇಮಿ ಸುಖಂ ಮೋಕ್ಷ ಸುಖಂ ಲೋಕೆ ನ ಚ ಲೋಕೋವಗಚ್ಚತಿ ಪ್ರಸಕ್ತ ಪುತ್ರ ಪಶುಷು ಧನಧಾನ್ಯ ತಮಾಕುಲಃ. ಸುಖಂ ಮೋಕ್ಷ ಸುಖಂ ಲೋಕೆ, ಸುಖ ಅಂದ್ರೆ ಮೋಕ್ಷ ಸುಖವೇ, ಲೋಕದಲ್ಲಿ ಬಿಡುಗಡೆಯ ಸುಖವೇ ಸುಖ. ಜನ ಗೊತ್ತಾಗಲ್ವಲ್ಲ ಅದು. ನ ಚ ಲೋಕೋವಗಚ್ಚತಿ, ಯಾಕೆ ಅಂದರೆ ಅವರು ಪುತ್ರ ಪಶು ಮೊದಲಾದವುಗಳೆಲ್ಲ ತೊಡಗಿರ್ತಾರೆ. ಸಕ್ತ ಬುದ್ಧಿರ ಶಾಂತಾತ್ಮ ಸನಶಕ್ಯಶ್ಚಿಕಿತ್ಸಿತು ಸ್ನೇಹಪಾಚಸಿತೋ ಮೂಢೋ ನ ಸಮೋಕ್ಷಾಯ ಕಲ್ಪತೆ. ಸಕ್ತ ಬುದ್ಧಿ, ಇದರಲ್ಲಿ ಆಸಕ್ತನಾಗಿ ಅಶಾಂತಾತ್ಮ, ಸುಖದ ಕಡೆ ಮನಸ್ಸು ಹರಿಯುವುದಿಲ್ಲ, ಅವನಿಗೆ ತಿಳಿಸ್ಲಿಕ್ಕಾಗಲ್ಲ, ಅವನು ತಿಳ್ಕೊಳ್ಳಲ್ಲ. ಸ್ನೇಹಜಾನಿ ಹತೆ ಪಾಚಾನ್ ವಕ್ಷ್ಯಾಮಿ ಶೃಣುತಾನ್ ಮಮ ಸಕರ್ಣಕೇನ ಚಿರಸ ಶಕ್ಯಾಚ್ಛೇತ್ತುಂ ವಿಜಾನತಾಂ. ನನಗೆ ಸುಖವನ್ನು ಹೊಂದದೇ ಇರಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಸ್ನೇಹಮಯವಾದ ಪಾಶ ಕಟ್ಟಿದೆ. ಪ್ರೀತಿ ಅನ್ನುವ ಹಗ್ಗ ಕಟ್ಟಿದೆ. ಪ್ರೀತಿ ಅನ್ನುವ ಹಗ್ಗದಿಂದ ಕಟ್ಟಿಕೊಂಡದ್ದರಿಂದ ಕಷ್ಟ. ಆದರೆ ಕರ್ತವ್ಯ ಮಾಡಲೇಬೇಕು, ಅದನ್ನು ಪ್ರೀತಿಯಿಂದಲೇ ಮಾಡಬೇಕು. ಆದರೆ ಆ ಪ್ರೀತಿಗೊಂದು ಮಿತಿ ಇರಬೇಕಷ್ಟೆ. ಸಂಭಾವ್ಯ ಪುತ್ರಾನ್ ಕಾಲೇತು ಯೌವನಸ್ಥಾನ್ ನಿವೇಶ್ಯ ಚ ಸಮರ್ಥಾನ್ ಜೀವನೇ ಜ್ಞಾತ್ವಾ ಮುಕ್ತಶ್ಚರ ಯಥಾ ಸುಖಂ. ಮಕ್ಕಳನ್ನು ಬೆಳೆಸಿ ಅವರು ಈ ಯೌವನಕ್ಕೆ ಬಂದ ಮೇಲೆ, ಯುವಕರಾದ ಮೇಲೆ, ಇವತ್ತಿನ ಪರಿಭಾಷೆಯಲ್ಲಿ ಯುವಕರಾದ ಮೇಲೆ ಜೀವನದಲ್ಲಿ ಅವರ ಜೀವನವನ್ನು ಅವರು ನೋಡ್ಕೋತಾರೆ ಅಂತ ಭರವಸೆ ಬಂದಾಗ ಅವರನ್ನ ಬಿಟ್ಟು ಬಿಡಬೇಕು. ಅಂದರೆ ಬಿಡಬೇಕು ಅಂದರೆ ಓಡಿಸ್ಬಿಡ್ಬೇಕು ಅವ್ರನ್ನ ಅಂತ ಅರ್ಥ ಅಲ್ಲ. ಮಾನಸಿಕವಾಗಿ ಆಯಿತು, ನನ್ನ ಕರ್ತವ್ಯ ಮಾಡಿ ಆಯಿತು, ಅವರು ಗೌರವ ಕೊಟ್ಟರು, ಗೌರವ ಕೊಡದೆ ಹೋದರು, ಅವರ ಹತ್ತಿರ ಇರುವವರು ಗೌರವ ಕೊಟ್ಟರು, ಕೊಡದೆ ಹೋದರು, ನಾವು ನಮ್ಮ ಪಾಡಿಗಿರ್ತೀವಿ ಅಂತ ಅನ್ನೋದು ಬೇಕು. ಅದರಿಂದಾಗಿ ಇವಾಗ ವಾನಪ್ರಸ್ಥ ಉಂಟೆ ಅಂದರೆ ಉಂಟು. ಕಾಂಕ್ರೀಟ್ ಕಾಡಿನಲ್ಲಿ ವಾನಪ್ರಸ್ಥ ಮುಂದುವರೆದಿದೆ. ಯಾಕೆಂದರೆ ನಮ್ಮ ಕುಟುಂಬಕ್ಕೆ ಬರ್ತಾರಲ್ಲ ಅಳಿಯಂದಿರು, ಸೊಸೆಯಂದಿರು, ಅವರು ಬಂದ ಮೇಲೂ ಕೂಡ ಮೊದಲಿನ ಥರನೇ ನಡಿಬೇಕು ಅಂದರೆ ಹೇಗೆ? ತಯಾರಾಗಿರಿ. ಇದ್ರೆ ಸಂತೋಷ, ಒಟ್ಟಿಗೆ ಇದ್ರೆ ಸಂತೋಷ. ಒಟ್ಟಿಗೆ ಇದ್ರೂ ಕೂಡ ನಿಮ್ಮ ಆ ಗುರಿಯನ್ನು ಬಿಡಬೇಡಿ. ಅದನ್ನು ನಾವು ಹೇಳೋದು ಬಿಡೋದು ಅಂತ. ಬಿಡೋದು ಅಂದರೆ ಮಿತಿಯನ್ನು ತಿಳ್ಕೊಂಡಿರೋದು ಅಂತ ಅರ್ಥ. ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ತಾರ್ಕ್ಷ ಅಂದರೆ ಗರುಡ ಅಲ್ವಾ ಅಂತ. ಹೌದು, ತಾರ್ಕ್ಷ ಅಂದರೆ ಗರುಡನೇ. ಆದರೆ ತಾರ್ಕ್ಷ ಅಂತ ಒಬ್ಬ ಋಷಿಯ ಹೆಸರು ಇದೆ. ಭಾಗವತ 6ನೇ ಸ್ಕಂಧದಲ್ಲಿ ಅದನ್ನು ಹೇಳ್ತಾರೆ. ಆಮೇಲೆ ಅರಿಷ್ಟನೇಮಿ ತಾರ್ಕ್ಷನ ಬಗ್ಗೆ ವನಪರ್ವದಲ್ಲಿ ಒಂದು ಸ್ವಲ್ಪ ಹೇಳಿದ್ದಾರೆ. ಅಲ್ಲಿ ಎಲ್ಲ ಒಬ್ಬ ಋಷಿಯ ಹೆಸರು ಇದೆ. ಇಲ್ಲಿ ಮುಂದುವರಿಯೋಣ. ಭಾರ್ಯಾಂ ಪುತ್ರವತೀಂ ವೃದ್ಧಾಂ ಲಾಲಿತಾಂ ಪುತ್ರವತ್ಸಲಾಂ ಜ್ಞಾತ್ವಾ ಪ್ರಜಹಿಕಾಲೇತ್ವಂ ಪರಾರ್ಥಮನುದೃಶ್ಯಚ. ಹೆಂಡತಿ ಜೀವನ ಇಡೀ ನಿನ್ನ ಜೊತೆಗಿದ್ದವಳು, ನೀನು ವಾನಪ್ರಸ್ಥಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ಮಕ್ಕಳ ಜೊತೆಗೆ ಇರ್ತೇನೆ ಎಂದಾಗ, ಆಯಿತು ಅಂತ ಅವಳನ್ನು ಬಿಡು. ಯಾಕೆಂದರೆ ಅವಳಿಗೆ ಈ ಲೋಕದಲ್ಲಿ ಭರವಸೆ ಇದೆ, ನಿನಗೆ ಆ ಲೋಕಕ್ಕೆ ಹೋಗಬೇಕಿದೆ, ಆಗ ಬಿಡು. ಯಾಕೆಂದರೆ ಅವಳಿಗೆ ಅಗತ್ಯ ತೀರಿದೆ ಅಲ್ವಾ, ನಿನ್ನ ಅಗತ್ಯ ತೀರಿದೆ. ಯೌವನದಲ್ಲಿ ಇಲ್ಲ,
ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಆ ಮಕ್ಕಳು ನನ್ನನ್ನು ನೋಡ್ಕೋತಾರೆ ಅಂತ ಅವಳಿಗೆ ಭರವಸೆ ಇದೆ, ನಿನಗೂ ಗೊತ್ತಾಗಿದೆ. ಅವಳು ಬರಲ್ಲ, ನಿನ್ನ ಜೊತೆ ಸಾಧನೆ ಮಾಡಲ್ಲ ಅಂದ್ರೆ ಬಿಡು. ಭಾರ್ಯಾಂ ಪುತ್ರವತೀಂ ವೃದ್ಧಾಂ ಲಾಲಿತಾಂ ಪುತ್ರವತ್ಸಲಾಂ. ಪುತ್ರವತ್ಸಲಾಂ, ಮಕ್ಕಳಲ್ಲೇ ಹೆಚ್ಚಿನ ಪ್ರೀತಿ ಇದೆ. ಹಾಗಿರುವ ಹೆಂಡತಿಯನ್ನ ಜ್ಞಾತ್ವ ಬಿಟ್ಟು ಕಾಲೇ ಪ್ರಜಹಿ, ವಾನಪ್ರಸ್ಥರ ಕಾಲದಲ್ಲಿ ಬಿಟ್ಟು ಬಿಡು. ಸಾಪತ್ಯೋ ನಿರಪತ್ಯೋ ವಾ ಮುಕ್ತಶ್ಚರ ಯಥಾ ಸುಖಂ ಇಂದ್ರಿಯೈರಿಂದ್ರಿಯಾರ್ಥಾನ್ಸ್ತ್ವಂ ಅನುಭೂಯ ಯಥಾ ಸುಖಂ. ಅಯ್ಯೋ ಮಕ್ಕಳಿದ್ದಾರೆ, ಸಂತೋಷದಿಂದ ಇರು. ನಿರಪತ್ಯವ, ಮಕ್ಕಳಿಲ್ಲ, ಸಂತೋಷದಿಂದ ಇರು. ಮಕ್ಕಳಿದ್ದಾರೆ ಅದರಿಂದಾಗಿ ಸಂತೋಷ ಪಡ್ಲಿಕ್ಕಾಗಲ್ಲ ಅಂತ ಅನ್ಕೋಬೇಡ. ಅಯ್ಯೋ ಮಕ್ಕಳಿಲ್ಲ, ನನಗೆ ಯಾರು ದಿಕ್ಕು ಅಂತ ಅನ್ಕೊಳ್ಬೇಡ. ಆ ಸಿದ್ಧತೆ ಬೇಕು ಮನಸ್ಸಿಗೆ. ಹುಟ್ಟಿದ ಮಕ್ಕಳನ್ನು ತಿರಸ್ಕರಿಸುವಂತಲ್ಲ, ಸಿದ್ಧತೆ ಇರಲಿ. ಆ ಮಟ್ಟದ ಸಿದ್ಧತೆಯನ್ನು ಮಾಡಿಕೋ. ಕೃತ ಕೌತೂಹಲಸ್ತೇಷು ಮುಕ್ತಶ್ಚರ ಯಥಾ ಸುಖಂ ಉಪಪತ್ಯೋಪಲಬ್ಧೇಷು ಲಾಭೇಷು ಚ ಸಮೋ ಭವೇತ್. ಮನಸ್ಸನ್ನ ಆ ಪರಿಸ್ಥಿತಿ ಇಲ್ಲದಾಗಲೂ ಗಟ್ಟಿ ಮಾಡ್ಕೊಳ್ತಾ ಇರು ಒಳಗಡೆಯಿಂದ. ಆ ಪರಿಸ್ಥಿತಿ ಬಂದಾಗ ಅದು ಅಭಿವ್ಯಕ್ತ ಆಗತ್ತೆ. ಇದು ನಮ್ಮ ಸಿದ್ಧತೆ ಆಗಿರಬೇಕು ಜೀವನ ಸಂಗ್ರಾಮದಲ್ಲಿ. ಏಷ ತಾವತ್ ಸಮಾಸೇನ ತವ ಸಂಕೀರ್ತಿತೋ ಮಯ ಮೋಕ್ಷಾರ್ಥೋ ವಿಸ್ತರೇಣಾಪಿ ಭೂಯೋ ವಕ್ಷ್ಯಾಮಿ ತಾನ್ ಶೃಣು ತಚ್ಛೃಣು. ಇದನ್ನು ಸಂಕ್ಷೇಪವಾಗಿ ನಾನು ಹೇಳಿದ್ದು, ವಿಸ್ತಾರವಾಗಿ ಇನ್ನೂ ಹೇಳ್ತೇನೆ ಅಂತ ಹೇಳ್ತಾನೆ. ಆ ಲೋಕಕ್ಕೆ, ಆ ಲೋಕದ ಸುಖವನ್ನು ಪಡೀಲಿಕ್ಕೆ ಸಿದ್ಧತೆ ಹೇಗಿರಬೇಕು ಅಂತ ಇನ್ನು ವಿಸ್ತಾರವಾಗಿ ಚಿಕ್ಕ ಚಿಕ್ಕ ಅಂಶದಲ್ಲಿ ಹೇಗೆ ಇರಬೇಕು ಅಂತ ಜೀವನದ ಇಡೀ ಬೇರೆ ಬೇರೆ ಭಾಗಗಳಲ್ಲಿ, ಆಪತ್ತಿನ ಪ್ರಸಂಗಗಳಲ್ಲಿ, ವಿಪತ್ತಿನ ಪ್ರಸಂಗಗಳಲ್ಲಿ, ಸಂಕಟದ, ಮನಸ್ಸಿನ ಸಂತೋಷದ ಪ್ರಸಂಗದಲ್ಲಿ ಹೇಗಿರಬೇಕು ಅಂತ ಹೇಳ್ತಾನೆ. ಅದನ್ನು ಮತ್ತೆ ನೋಡೋಣ. ಕೃಷ್ಣಾರ್ಪಣಮಸ್ತು.